ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಗೀತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಭಗವಾನ್, ನನ್ನನ್ನು ಅನುಗ್ರಹಿಸಲೆಂದು ನೀನು ಗೋಪ್ಯವಾದ ಅಧ್ಯಾತ್ಮವಿದ್ಯೆಯಲ್ಲಿ ಪ್ರವಿಷ್ಟನಾಗಲು ನೀಡಿದಂತಹ ಉಪದೇಶಗಳಿಂದ ನನ್ನ ಅಜ್ಞಾನವು ಮರೆಯಾಯಿತು. ನಾನು ಜ್ಞಾನಿಯಾದೆ. ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಾಹಾತ್ಮ್ಯಮಪಿ ಚಾವ್ಯಯಂ. ಏಕೆಂದರೆ ಎಲೈ ಕಮಲನೇತ್ರನೇ, ಭೂತಗಳ ಉತ್ಪತ್ತಿ ಮತ್ತು ಪ್ರಳಯಗಳನ್ನು ನಾನು ನಿನ್ನಿಂದ ಕೇಳಿದೆ. ವಿವರವಾಗಿಯೇ ನೀನು ಅದನ್ನೆಲ್ಲ ಹೇಳಿರುವೆ. ಹಾಗೂ ನಿನ್ನ ಕುಂದಿಲ್ಲದ ಪ್ರಭಾವವನ್ನು ಕೇಳಿರುವೆ. ಏವಮೇತದ್ಯಥಾರ್ಥತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಹೇ ಪರಮೇಶ್ವರ, ನೀನು ನಿನ್ನನ್ನು ಅದೆಂತೂ ಬಣ್ಣಿಸಿಕೊಳ್ಳುತ್ತಿರುವೆಯೋ ಅದರಲ್ಲಿ ಎಳ್ಳಷ್ಟೂ ಹೆಚ್ಚುಗಾರಿಕೆಯಿಲ್ಲ. ಆದರೆ ನಾನದನ್ನು ಕೇಳಿರುವೆ ಮಾತ್ರ. ಆದ್ದರಿಂದ ಎಲೈ ಪುರುಷೋತ್ತಮನೇ, ಐಶ್ವರ್ಯ ಭರಿತನಾದ ನಿನ್ನ ಸ್ವರೂಪವನ್ನು ಪ್ರತ್ಯಕ್ಷವಾಗಿ ಕಾಣಬೇಕೆಂಬ ಬಯಕೆ. ಮನ್ಯಸೇ ಯದಿ ತಚ್ಛಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಹೇ ಪ್ರಭೋ, ನನ್ನಿಂದ ಆ ರೂಪವನ್ನು ನೋಡಲು ಸಾಧ್ಯ ಎಂದು ನಿನಗನಿಸಿದರೆ, ಎಲೆ ಯೋಗೇಶ್ವರನೇ, ನೀನು ನಿನ್ನ ಅವಿನಾಶಿ ಸ್ವರೂಪದ ದರ್ಶನವನ್ನು ನೀಡು. ಇದಕ್ಕೆ ಯೋಗೇಶ್ವರನು ಯಾವ ಎದುರು ಮಾತನ್ನೂ ಹೇಳಲಿಲ್ಲ. ಏಕೆಂದರೆ ಹಿಂದೆಯೂ ಆತನು ಅಲ್ಲಲ್ಲಿ ನೀನು ನನ್ನ ಅಚ್ಚುಮೆಚ್ಚಿನ ಭಕ್ತ ಹಾಗೂ ಪ್ರೀತಿಯ ಗೆಳೆಯ ಎಂದು ಹೇಳುತ್ತಾ ಬಂದಿರುವನು. ಆದ್ದರಿಂದ ಆತನು ತುಂಬ ಮೆಚ್ಚುಗೆಯಿಂದ ತನ್ನ ಸ್ವರೂಪದ ದರ್ಶನ ಮಾಡಿಸಿದನು. ಶ್ರೀ ಭಗವಾನುವಾಚ. ಪಶ್ಯ ಮೇ ಪಾರ್ಥರೂಪಾಣಿ ಶತಶೋಥ ಸಹಸ್ರಶಃ ನಾನಾವಿಧಾನಿ ದಿವ್ಯಾನಿ ನಾನಾವರ್ಣಾಕೃತೀನಿ ಚ. ಪಾರ್ಥ, ನನ್ನ ನೂರಾರು ಸಾವಿರಾರು ನಾನಾ ಪ್ರಕಾರದ ನಾನಾ ಬಣ್ಣದ ನಾನಾ ಆಕೃತಿಗಳುಳ್ಳ ದಿವ್ಯ ಸ್ವರೂಪವನ್ನು ನೋಡು. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೋ ಮರುತಸ್ತಥಾ ಬಹೂನ್ಯದೃಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಎಲೈ ಭಾರತನೇ, ಅದಿತಿಯ 12 ಮಂದಿ ಮಕ್ಕಳಾದ ಆದಿತ್ಯರನ್ನೂ, ಅಷ್ಟವಸುಗಳನ್ನೂ, ಏಕಾದಶ ರುದ್ರರನ್ನೂ, ಈರುವರು ಅಶ್ವಿನಿ ಕುಮಾರರನ್ನೂ, 49 ಮಂದಿ ಮರುದ್ಗುಣಗಳನ್ನು, ಇನ್ನೂ ಅನೇಕಾನೇಕ ಹಿಂದೆಂದೂ ನೋಡದಂತಹ ಆಶ್ಚರ್ಯಕರವಾದ ರೂಪಗಳನ್ನು ನೋಡು. ಇಹೈಕಸ್ಥಂ ಜಗತ್ಕೃತ್ಸ್ನಂ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ
ಯಚ್ಚಾನ್ಯದ್ರಷ್ಟುಮಿಚ್ಛಸಿ. ಅರ್ಜುನ, ಈಗ ನನ್ನೀ ಶರೀರದಲ್ಲಿ ಒಂದೇ ಎಡೆ ನೆಲೆಸಿರುವ ಸಕಲ ಚರಾಚರ ಜಗತ್ತನ್ನೂ ನೋಡು. ಇನ್ನೂ ನಿನಗೆ ಏನೇನೋ ನೋಡಬೇಕೆಂದಿದೆಯೋ ಅದೆಲ್ಲವನ್ನೂ ನೋಡು. ಈ ರೀತಿಯಲ್ಲಿ 3 ಶ್ಲೋಕಗಳವರೆಗೂ ಭಗವಂತನು ತನ್ನ ವಿಭೂತಿಗಳನ್ನೆಲ್ಲ ತೋರುತ್ತಾ ಬಂದನು. ಆದರೆ ಅರ್ಜುನನಿಗೆ ಯಾವುದೊಂದೂ ಕಾಣಲಿಲ್ಲ. ಆತನು ತನ್ನ ಕಣ್ಣುಗಳನ್ನು ತಿಕ್ಕಿಕೊಳ್ಳುತ್ತಾ ಇದ್ದನು. ಆದ್ದರಿಂದ ಹೀಗೆ ತೋರುತ್ತಾ ಭಗವಂತನು ಇದ್ದಕ್ಕಿದ್ದಂತೆ ನಿಲ್ಲಿಸಿದನು. ಆತನೆಂದನು, ನ ತು ಮಾಂ ಶಕ್ಯಸೇ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಅರ್ಜುನ, ನೀನು ನಿನ್ನೀ ಕಣ್ಣುಗಳಿಂದ ನನ್ನನ್ನು ನೋಡಲಾರೆ. ಅಂದರೆ ಬರಿಯ ಬೌದ್ಧಿಕ ದೃಷ್ಟಿಯಿಂದ ನೋಡಲು ಸಾಧ್ಯವಾಗದು. ಆದ್ದರಿಂದ ನಾನು ನಿನಗೆ ದಿವ್ಯ ಚಕ್ಷು ಅಂದರೆ ಅಲೌಕಿಕ ದೃಷ್ಟಿಯನ್ನು ನೀಡುವೆ. ನೀನು ನನ್ನ ಪ್ರಭಾವವನ್ನು ಯೋಗಶಕ್ತಿಯಿಂದ ನೋಡು. ಇತ್ತ ಯೋಗೇಶ್ವರನಾದ ಶ್ರೀಕೃಷ್ಣನ ಕೃಪಾ ಪ್ರಸಾದದಿಂದ ಅರ್ಜುನನಿಗೆ ದಿವ್ಯ ದೃಷ್ಟಿ ದೊರಕಿತು. ಅವನು ಕಂಡನು. ಅತ್ತ ಯೋಗೇಶ್ವರನಾದ ಶ್ರೀ ವೇದವ್ಯಾಸರ ಕೃಪಾ ಪ್ರಸಾದದಿಂದ ಅದೇ ದೃಷ್ಟಿ ಸಂಜಯನಿಗೆ ದೊರಕಿತ್ತು. ಅರ್ಜುನನು ಏನೇನು ಕಂಡನೋ ಅವನ್ನೆಲ್ಲ ಅಕ್ಷರಶಃ ಸಂಜಯನೂ ಕಂಡನು ಮತ್ತು ಅದರ ಪ್ರಭಾವದಿಂದ ತನ್ನನ್ನು ತುಂಬ ಅದೃಷ್ಟಶಾಲಿ ಎಂದು ತಿಳಿದನು. ಶ್ರೀಕೃಷ್ಣನು ಸಹ ಓರ್ವ ಯೋಗಿಯ ಸಮಕಕ್ಷನೆಂಬುದು ಸುಸ್ಪಷ್ಟ. ಸಂಜಯ ಉವಾಚ. ಏವಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಸಂಜಯನು ಹೇಳಿದನು, ಹೇ ರಾಜನ್, ಮಹಾಯೋಗೇಶ್ವರನಾದ ಹರಿಯು ಅರ್ಜುನನಿಗೆ ತನ್ನ ಪರಮೇಶ್ವರಿಯ ಭರಿತವಾದ ಸ್ವರೂಪವನ್ನು ತೋರಿಸಿದನು. ಸ್ವತಃ ತಾನು ಯೋಗಿಯಾಗಿ ಮತ್ತೊಬ್ಬರಿಗೂ ಯೋಗವನ್ನು ಪ್ರದಾನ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿ ತಾನು ಯೋಗಕ್ಕೆ ಅಧಿಪತಿಯಾಗಿರುವವನು ಯೋಗೇಶ್ವರನೆನಿಸಿಕೊಳ್ಳುವನು. ಇದೇ ರೀತಿ ಸರ್ವಸ್ವವನ್ನೂ ಅಪಹರಿಸುವವನು ಹರಿ. ಬರಿಯ ದುಃಖವೊಂದೇ ಅಲ್ಲ, ದುಃಖವೊಂದನ್ನೇ ಅಪಹರಿಸಿ ಸುಖವನ್ನು ಕೈಬಿಟ್ಟರೆ ದುಃಖವು ಮತ್ತೆ ಬೆನ್ನು ಹತ್ತುವುದು. ಆದ್ದರಿಂದ ಸಮಸ್ತ ಪಾಪಗಳನ್ನು ನಾಶ ಮಾಡಿ ಅದರೊಂದಿಗೆ ಸರ್ವಸ್ವವನ್ನೂ ಅಪಹರಿಸಿ ತನ್ನ ಸರ್ವಸ್ವವನ್ನು ನೀಡಲು ಯಾವಾತನು ಸಮರ್ಥನೋ ಆತನೇ ಹರಿ. ಅವನು ಪಾರ್ಥನಿಗೆ ತನ್ನ ದಿವ್ಯ ರೂಪವನ್ನು ತೋರಿಸಿದನು. ಎದುರಿಗೇ ನಿಂತಿದ್ದನಲ್ಲವೇ. ಅನೇಕವಕ್ತ್ರನಯನಂ ಅನೇಕಾದ್ಭುತದರ್ಶನಂ ಅನೇಕದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ. ಅನೇಕ ಮುಖಗಳು, ಅನೇಕ ಕಣ್ಣುಗಳು, ಅನೇಕಾನೇಕ ಅದ್ಭುತ ದರ್ಶನಗಳಿಂದ ಕೂಡಿದ ಅನೇಕ ದಿವ್ಯಾಭರಣಗಳನ್ನು ಧರಿಸಿದ, ಅನೇಕಾನೇಕ ದಿವ್ಯಾಸ್ತ್ರಗಳನ್ನು ಕೈಗಳಲ್ಲಿ ಹಿಡಿದಿರುವ ಹಾಗೂ ದಿವ್ಯಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ದಿವ್ಯ ಮಾಲೆಗಳು, ದಿವ್ಯ ವಸ್ತ್ರಗಳನ್ನು ಧರಿಸಿ ದಿವ್ಯ ಗಂಧವನ್ನು ಲೇಪಿಸಿಕೊಂಡು ಎಲ್ಲ ವಿಧವಾದ ಆಶ್ಚರ್ಯಗಳಿಂದಲೂ ಕೂಡಿದ ಅಸೀಮವಾದ ವಿರಾಟ್ ಸ್ವರೂಪದಲ್ಲಿ ಅರ್ಜುನನು
ಆ ಪರಮದೇವರನ್ನು ನೋಡಿದನು. ದಿವಿ ಸೂರ್ಯಸಹಸ್ರಸ್ಯ ಭವೇದ್ಯುಗಪದುತ್ಥಿತಾ ಯದಿ ಸದೃಶೀ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಸಂಜಯನು ಹೇಳಿದನು, ಹೇ ರಾಜನ್, ಆಕಾಶದಲ್ಲಿ ಒಂದೇ ಕಾಲದಲ್ಲಿ 1000 ಸೂರ್ಯರು ಹುಟ್ಟಿದರೆ ಅದೆಷ್ಟು ಪ್ರಕಾಶ ಉಂಟಾಗುವುದೋ ಅದೂ ಸಹ ವಿಶ್ವರೂಪವನ್ನು ಧರಿಸಿದ ಆ ಮಹಾತ್ಮನ ಪ್ರಕಾಶದೆದುರಿಗೆ ಏನೇನೂ ಅಲ್ಲ. ಇಲ್ಲಿ ಶ್ರೀಕೃಷ್ಣನು ಮಹಾತ್ಮನೇ, ಯೋಗೇಶ್ವರನಲ್ಲವೇ? ತತ್ರೈಕಸ್ಥಂ ಜಗತ್ಕೃತ್ಸ್ನಂ ಪ್ರವಿಭಕ್ತಮನೇಕಧಾ ಅಪಶ್ಯದ್ದೇವದೇವಸ್ಯ ಶರೀರೇ ಪಾಂಡವಸ್ತದಾ. ಪಾಂಡುಪುತ್ರನಾದ ಅರ್ಜುನನು ಆ ಕಾಲದಲ್ಲಿ ಅನೇಕ ವಿಧವಾದ ವಿಂಗಡಿಸಲ್ಪಟ್ಟ ಸಮಸ್ತ ವಿಶ್ವವು ಆ ಪರಮದೇವನ ಶರೀರದಲ್ಲಿ ಒಂದೆಡೆ ಇರುವುದನ್ನು ನೋಡಿದನು. ತತಃ ಸ ವಿಸ್ಮಯಾವಿಷ್ಟೋ ಹೃಷ್ಟರೋಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಅನಂತರ ವಿಸ್ಮಯಾನ್ವಿತನಾಗಿ ರೋಮಾಂಚನಗೊಂಡ ಅರ್ಜುನನು ಪರಮಾತ್ಮನಾದ ದೇವನನ್ನು ಶಿರಸಾ ವಂದಿಸುತ್ತಾ ಕೈ ಜೋಡಿಸಿ ಹೇಳಿದನು. ಇಲ್ಲಿ ಅರ್ಜುನನು ಅಂತಃಕರಣದಿಂದ ನಮಿಸಿ ಹೇಳಿದನು. ಅರ್ಜುನ ಉವಾಚ, ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ ಸರ್ವಾನುರಗಾಂಶ ದಿವ್ಯಾನ್. ಹೇ ದೇವ, ನಿನ್ನ ಶರೀರದಲ್ಲಿ ನಾನೀಗ ಸಮಸ್ತ ದೇವತೆಗಳನ್ನೂ ಅನೇಕ ಭೂತಗಳ ಸಮುದಾಯವನ್ನೂ ಕಮಲಾಸನದ ಮೇಲೆ ವಿರಾಜಿಸುವ ಬ್ರಹ್ಮನನ್ನು, ಮಹಾದೇವನನ್ನು, ಸಮಸ್ತ ಋಷಿಗಳನ್ನೂ ದಿವ್ಯವಾದ ಸಮಸ್ತ ಉರಗಗಳನ್ನೂ ನೋಡುತ್ತಿರುವೆನು. ಇದು ಪ್ರತ್ಯಕ್ಷವಾಗಿ ಕಂಡುದು ಕರಡು ಕಲ್ಪನೆಯಲ್ಲ. ಆದರೆ ಇದು ಸಾಧ್ಯವಾಗುವುದು ಯೋಗೇಶ್ವರನು ಪೂರ್ಣತ್ವವನ್ನು ಪಡೆದ ಮಹಾಪುರುಷ ಹೃದಯದಿಂದ ದೃಷ್ಟಿ ಪ್ರದಾನ ಮಾಡಿದಾಗ. ಇದು ಸಾಧನಾಗಮ್ಯವಾದುದು. ಅನೇಕ ಬಾಹೂದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ವಿಶ್ವದ ಒಡೆಯನೇ, ನಾನು ನಿನ್ನನ್ನು ಅನೇಕ ಬಾಹುಗಳುಳ್ಳವನಾಗಿ, ಅನೇಕ ಉದರವುಳ್ಳವನಾಗಿ, ಅನೇಕ ನಯನ ಮುಖಗಳುಳ್ಳವನಾಗಿ ಹಾಗೂ 4 ದೆಸೆಗಳಿಂದಲೂ ಅನಂತ ರೂಪಗಳುಳ್ಳವನಾಗಿರುವುದನ್ನು ಕಾಣುತ್ತಿರುವೆ. ಹೇ ವಿಶ್ವರೂಪ, ನನಗೆ ನಿನ್ನ ಆದಿಯಾಗಲಿ ಮಧ್ಯವಾಗಲಿ ತುದಿಯಾಗಲಿ ಒಂದೂ ತಿಳಿಯುತ್ತಿಲ್ಲ. ಅಂದರೆ ನಿನ್ನ ಆದಿ ಮಧ್ಯಾಂತಗಳನ್ನು ನಿರ್ಣಯಿಸಲಾಗುತ್ತಿಲ್ಲ. ಕಿರೀಟಿನಂ ಗದಿನಂ ಚಕ್ರಿಣಂ ಚ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ
ಪಶ್ಯಾಮಿ ತ್ವಾಂ ದುರ್ನಿರೀಕ್ಷಂ ಸಮಂತಾತ್ ದೀಪ್ತಾನಲಾರ್ಕದ್ಯುತಿಮಪ್ರಮೇಯಂ. ನಾನು ನಿನ್ನನ್ನು ಗದಾ ಚಕ್ರಮುಕುಟಗಳಿಂದ ಪರಿಶೋಭಿಸುತ್ತಾ ಪ್ರಕಾಶಮಾನವಾದ ತೇಜ ಪುಂಜದೋಪಾದಿಯಲ್ಲಿ ನೋಡುತ್ತಿರುವೆ. ನಿನ್ನ ಸ್ವರೂಪವು ಪ್ರಜ್ವಲಿತವಾದ ಅಗ್ನಿ, ಚಿಟಗುಟ್ಟುವ ಸೂರ್ಯಪ್ರಕಾಶಕ್ಕೆ ಸದೃಶವಾಗಿ ನೋಡ ಹೋದರೆ ಕಣ್ಣೆವೆಗಳು ಸೀದು ಹೋಗುವಂತೆ ಕಾಣುತ್ತಿದೆ. ಮನಬುದ್ಧಿಗಳಿಂದ ಗ್ರಹಿಸಲಾಗದಂತಹ ಅಪ್ರಮೇಯ ಸ್ವರೂಪ. ಈ ರೀತಿ ಸಮಸ್ತ ಇಂದ್ರಿಯಗಳಿಂದಲೂ ಪರಿಪೂರ್ಣ ಸಮರ್ಪಿತನಾಗಿ ಯೋಗೇಶ್ವರನಾದ ಶ್ರೀಕೃಷ್ಣನನ್ನು ಈ ರೂಪದಲ್ಲಿ ಕಂಡು ಅರ್ಜುನನು ಅವನನ್ನು ಸ್ತುತಿಸತೊಡಗಿದನು. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯಃ ಶಾಶ್ವತಧರ್ಮಗೋಪ್ತಾ ಸನಾತನಸ್ತ್ವಂ ಪುರುಷೋ ಮತೋ ಮೇ. ಭಗವಾನ್, ನೀನು ತಿಳಿಯಲರ್ಹವಾದ ಪರಮಾಕ್ಷರ ಅರ್ಥಾತ್ ಅಕ್ಷಯನಾದ ಪರಮಾತ್ಮನಾಗಿರುವೆ. ನೀನು ಈ ಜಗತ್ತಿಗೆ ಪರಮ ಕಾರಣನು, ಶಾಶ್ವತ ಧರ್ಮ ರಕ್ಷಿಸುವವನು, ಅವಿನಾಶಿಯಾದ ಸನಾತನ ಪುರುಷನು ಎಂಬುದೇ ನನ್ನ ಮತ. ಆತ್ಮದ ಸ್ವರೂಪವೇನು? ಶಾಶ್ವತ, ಸನಾತನ, ಅವ್ಯಕ್ತ, ಅವಿನಾಶಿ. ಇಲ್ಲಿ ಶ್ರೀಕೃಷ್ಣನ ಸ್ವರೂಪ ಏನಾಗಿರುವುದು? ಶಾಶ್ವತ, ಸ್ಥಿರ, ಅವಿನಾಶಿ ಅರ್ಥಾತ್ ಪ್ರಾಪ್ತಿಯ ನಂತರ ಮಹಾಪುರುಷನು ಸಹ ಅದೇ ಆತ್ಮಭಾವದಲ್ಲಿ ಸ್ಥಿರವಾಗುವನು. ಆದ್ದರಿಂದಲೇ ಭಗವಂತ ಮತ್ತು ಆತ್ಮ ಒಂದೇ ಲಕ್ಷಣವುಳ್ಳದ್ದು. ಅನಾದಿಮಧ್ಯಾಂತಮನಂತವೀರ್ಯಂ ಅನಂತಬಾಹೂಂ ಶಶಿಸೂರ್ಯನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತಹುತಾಶವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ. ಎಲೆ ಪರಮಾತ್ಮ, ನಿನ್ನ ಆದಿ ಮಧ್ಯಾಂತಗಳೊಂದೂ ನನ್ನಿಂದ ತಿಳಿಯಲಾಗದು. ಅನಂತ ಶಕ್ತಿ ಸಾಮರ್ಥ್ಯಗಳುಳ್ಳ, ಅನಂತ ಹಸ್ತಗಳುಳ್ಳ, ಸೂರ್ಯಚಂದ್ರ ರೂಪ ಕಣ್ಣುಗಳುಳ್ಳ, ಅಂದರೆ ಒಂದು ಕಣ್ಣು ಚಂದ್ರನಂತೆ ಕ್ಷೀಣ ಪ್ರಕಾಶ, ಮತ್ತೊಂದು ಸೂರ್ಯನಂತೆ ತೇಜೋಯುಕ್ತವಾದುದು. ಹಾಗೇನಲ್ಲ, ಸೂರ್ಯನಂತೆ ಪ್ರಕಾಶವನ್ನೂ ಚಂದ್ರನಂತೆ ತಂಪನ್ನೂ ಎರೆಯುವಂತಹ ಗುಣ ಭಗವಂತನಲ್ಲಿದೆ. ಚಂದ್ರ ಸೂರ್ಯರೆಂಬುದು ಪ್ರತೀಕ ಮಾತ್ರ, ಅರ್ಥಾತ್ ಚಂದ್ರ ಸೂರ್ಯರ ನೇತ್ರ ಹಾಗೂ ದೃಷ್ಟಿಯ ಪ್ರಜ್ವಲಿತ ವೈಶ್ವಾನರನಂತೆ ಮುಖವುಳ್ಳ ಹಾಗೂ ತೇಜಸ್ಸಿನಿಂದ ಜಗತ್ತನ್ನೆಲ್ಲ ತಪಿಸುವಂತೆ ಮಾಡಿರುವ ನಿನ್ನನ್ನು ನೋಡುತ್ತಿರುವೆ. ದ್ಯಾವಾ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಹೇ ಭಗವಂತ, ಭೂಮ್ಯಾಕಾಶಗಳ ಮಧ್ಯದಲ್ಲಿರುವ ಸಂಪೂರ್ಣ ಆಕಾಶ ಮತ್ತು ಸಮಸ್ತ ದಿಶೆಗಳು ನಿನ್ನೋರ್ವನಿಂದಲೇ ಪರಿಪೂರ್ಣವಾಗಿ ತುಂಬಿದೆ. ನಿನ್ನ ಈ ಅಲೌಕಿಕವಾದ ಹಾಗೂ ಭಯಂಕರವಾದ ರೂಪವನ್ನು ನೋಡಿ ಮೂರು ಲೋಕಗಳೂ ಅತ್ಯಂತ ವ್ಯಥಿತವಾಗಿದೆ. ಅಮೀಹಿ ತ್ವಾಂ ಸುರಸಂಘಾ ವಿಶಂತಿ ಕೇಚಿದ್ ಭೀತಾಃ ಪ್ರಾಂಜಲಯೋ ಗೃಣಂತಿ ಸ್ವಸ್ತೀತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಘಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ಆ ದೇವತೆಗಳ ಸಮೂಹವು ನಿನ್ನನ್ನೇ ಪ್ರವೇಶಿಸುತ್ತಿದೆ. ಅವರಲ್ಲಿ ಹಲವಾರು ಮಂದಿ ಭಯದಿಂದ ನಡುಗುತ್ತಾ ಕೈ ಜೋಡಿಸಿ ನಿನ್ನ ಗುಣಗಾನ ಮಾಡುತ್ತಿರುವರು.
ಮಹರ್ಷಿಗಳು ಸಿದ್ಧರು ಸ್ವಸ್ತಿವಾಚನ ಪೂರ್ವಕವಾಗಿ ನಿನ್ನನ್ನೇ ಸ್ತುತಿಸುತ್ತಿರುವರು. ರುದ್ರಾದಿತ್ಯಾ ವಸವೋ ಯೇ ಚ ಸಾಧ್ಯ ವಿಶ್ವೇಶ್ವಿನೋ ಮರುತಶ್ಚೋಷ್ಮಪಾಶ್ಚ ಗಂಧರ್ವಯಕ್ಷಾಸುರಸಿದ್ಧಸಂಘಾ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ರುದ್ರ, ಆದಿತ್ಯ, ವಸು, ಸಿದ್ಧಸಾಧ್ಯ, ವಿಶ್ವೇ ದೇವತೆಗಳು, ಅಶ್ವಿನಿ ಕುಮಾರರು, ವಾಯುದೇವ, ಪಿತೃದೇವತೆಗಳು, ಯಕ್ಷ ರಾಕ್ಷಸ ಗಂಧರ್ವರು ಹಾಗೂ ಸಿದ್ಧ ಸಮುದಾಯ ಹೀಗೆ ಎಲ್ಲರೂ ನಿನ್ನ ಕಡೆಗೆ ವಿಸ್ಮಯ ಭರಿತವಾಗಿ ನೋಡುತ್ತಿರುವರು. ಅರ್ಥಾತ್ ನೋಡುತ್ತಿದ್ದರೂ ಅಸುರಿಗೆ ಅರ್ಥವಾಗುತ್ತಿಲ್ಲ, ಏಕೆಂದರೆ ಅವರ ಬಳಿಯಲ್ಲಿ ಆ ದೃಷ್ಟಿಯೇ ಇಲ್ಲ. ಈ ಹಿಂದೆಯೇ ಶ್ರೀಕೃಷ್ಣನು ಅಸುರಿ ಪ್ರವೃತ್ತಿಯ ಜನರು ತನ್ನನ್ನು ತುಚ್ಛನನ್ನಾಗಿ ಸಂಬೋಧಿಸುವರೆಂದೂ ಜನಸಾಮಾನ್ಯನಂತೆ ಭಾವಿಸುವರೆಂದೂ ಹೇಳಿದ್ದನು. ಆದರೆ ವಸ್ತುತಃ ನಾನು ಪರಮಭಾವದಲ್ಲಿ ನೆಲೆಯೂರಿರುವ ಪರಮೇಶ್ವರ ಎಂದವರು ತಿಳಿಯರು. ನಾನು ಮನುಷ್ಯ ಶರೀರವನ್ನೇ ಆಧರಿಸಿಕೊಂಡಿರಬಹುದು, ಆದರೆ ಶರೀರವೇ ಇಲ್ಲಿ ವಿಸ್ಮೃತವಾಗಿದೆ. ಇದು ಅವರಿಗೆಲ್ಲ ಅಚ್ಚರಿಯನ್ನುಂಟು ಮಾಡಿದೆ. ಯಥಾರ್ಥವಾಗಿ ಇದನ್ನು ಅವರಿಗೆ ಅರ್ಥ ಮಾಡಿಕೊಳ್ಳಲಾಗುತ್ತಿಲ್ಲ. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹುರುಪಾದಂ ಬಹೂದರಂ ಬಹುದಂಷ್ಟ್ರಾಕರಾಲಂ ದೃಷ್ಟ್ವಾ ಲೋಕಾ ಪ್ರವ್ಯಥಿತಾಸ್ತಥಾಹಂ. ಮಹಾಬಾಹುವಾದ ಶ್ರೀಕೃಷ್ಣನೇ, ಪ್ರಕೃತಿಯಾಚೆಗೆ ಮಹತ್ತರವಾದ ಸತ್ತೆಯಲ್ಲಿ ಕಾರ್ಯಕ್ಷೇತ್ರವಿರುವಾತನು ಮಹಾಬಾಹು. ಶ್ರೀಕೃಷ್ಣನು ಮಹತ್ತಾದ ಕ್ಷೇತ್ರದಲ್ಲಿ ಪೂರ್ಣನು, ದೊಡ್ಡ ವ್ಯಾಪ್ತಿಯಲ್ಲಿರುವವನು. ಅರ್ಜುನನು ಅದೇ ವ್ಯಾಪ್ತಿಯ ಆರಂಭದಲ್ಲಿರುವವನು, ದಾರಿಯಲ್ಲಿರುವವನು. ಘಟ್ಟವು ಮಾರ್ಗದ ಮತ್ತೊಂದು ಅಂಚಷ್ಟೇ ಅಲ್ಲವೇ? ಮಹಾಬಾಹುವಾದ ಯೋಗೀಶ್ವರನೇ, ನಿಮ್ಮೀ ಬಹುಮುಖ, ಬಹು ಕಣ್ಣುಗಳುಳ್ಳ, ಅನೇಕ ಹಸ್ತಪಾದ ಜಂಗೆಗಳುಳ್ಳ, ಬಹುದರ, ವಿಕರಾಲವಾದ ಬಹು ದವಡೆಗಳುಳ್ಳ ಬೃಹದ್ರೂಪವನ್ನು ಕಂಡು ಲೋಕಗಳೆಲ್ಲ ಭಯದಿಂದ ತತ್ತರಿಸಿ ಬೀಳುತ್ತಿದೆ. ನಾನೂ ಸಹ ವ್ಯಾಕುಲನಾಗಿರುವೆ. ಶ್ರೀಕೃಷ್ಣನು ಇಂತಹ ಮಹಾನಾಕೃತಿಯುಳ್ಳವನೇ ಎಂದು ಅರ್ಜುನನಿಗೆ ಈಗೀಗ ಭಯವೆನಿಸಿದೆ. ನಭಸ್ಪೃಶಂ ದೀಪ್ತಮನೇಕವರ್ಣಂ ವ್ಯಾತ್ತಾನನಂ ದೀಪ್ತವಿಶಾಲನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಥಿತಾಂತರಾತ್ಮಾ ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣೋ. ವಿಶ್ವದಲ್ಲೆಲ್ಲ ಅಣುರೂಪದಲ್ಲಿ ಹಬ್ಬಿರುವ ಹೇ ವಿಷ್ಣು, ಗಗನಮಂಡಲವನ್ನು ಸ್ಪರ್ಶಿಸುತ್ತಿರುವ ಪ್ರಕಾಶಮಾನವಾದ ಅನೇಕ ರೂಪಗಳಿಂದ ಕೂಡಿದ ಹರಡಿದ ಮೊಗ ಮತ್ತು ದೀಪ್ತಿವಂತವಾದ ವಿಶಾಲ ನೇತ್ರಗಳುಳ್ಳ ನಿನ್ನನ್ನು ನೋಡಿ ಗದಗುಟ್ಟಿ ನಡುಗಿದ ನಾನು ಧೈರ್ಯ ಮತ್ತು ಮನಃಶಾಂತಿಗಾಗಿ ತಾಳಲಾರದೆ ಒದ್ದಾಡುತ್ತಿರುವೆ. ದಂಷ್ಟ್ರಾಕರಾಲಾನಿ ಚ ತೇ ಮುಖಾನಿ ದೃಷ್ಟ್ವೈವ ಕಾಲಾನಲಸನ್ನಿಭಾನಿ ದಿಶೋ ನ ಜಾನೇ ನ ಲಭೇ ಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ನಿನ್ನೀ ವಿಕಾರ ದವಳೆಗಳಿಂದ ಕೂಡಿದ ಕಾಲಾಗ್ನಿಯಂತಹ ಧಗಧಗಿಸುವ ಮುಖಗಳನ್ನು ನೋಡಿ ನನಗೆ ದಿಕ್ಕೇ ತೋಚದಂತಾಗಿದೆ. ಮನಸ್ಸಿನ ಶಾಂತಿ ಸಮಾಧಾನಗಳೆಲ್ಲ ತೂರಾಡಿ ಹೋಗಿದೆ. ಆದ್ದರಿಂದ ಎಲೆ ದೇವೇಶ್ವರ, ಜಗದ್ವ್ಯಾಪಕ, ಪ್ರಸನ್ನನಾಗು.
अमी च त्वां धृतराष्ट्रस्य पुत्राः सर्वे सहैवावनिपालसङ्घैः भीष्मो द्रोणः सूतपुत्रस्तथासौ सहास्मदीयैरपि योधमुख्यैः. ಈ ಎಲ್ಲ ಧೃತರಾಷ್ಟ್ರ ಸಂತತಿಯು ಅನೇಕಾನೇಕ ರಾಜ ಮಹಾರಾಜ ಸಮುದಾಯದೊಂದಿಗೂ ಭೀಷ್ಮ ದ್ರೋಣ ಹಾಗೂ ಸೂತಪುತ್ರ ಕರ್ಣ ಮುಂತಾದವರು ನಮ್ಮ ಪಕ್ಷದ ಪ್ರಧಾನ ಯೋಧರುಗಳೊಂದಿಗೆ ವಕ್ತ್ರಾಣಿ ತೇ ತ್ವರಮಾಣಾ ವಿಶಂತಿ ದಂಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿದ್ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ. ಭಯಾನಕವಾದ ನಿನ್ನ ಕರಾಲ ದವಡೆಯೊಂದೊಡಗೂಡಿದ ಬಾಯಿಯಲ್ಲಿ ತ್ವರೆಯಿಂದ ಹೋಗುತ್ತಿರುವರು. ಅವರಲ್ಲಿ ಎಷ್ಟೋ ಮಂದಿ ಜಗಿದು ಪುಡಿ ಪುಡಿಯಾದ ತಲೆಗಳೊಂದಿಗೆ ನಿನ್ನ ದವಡೆಗಳ ನಡುವೆ ಸಿಕ್ಕಿಕೊಂಡಿರುವರು. ಇವರೆಲ್ಲರೂ ಅದೆಷ್ಟು ವೇಗವಾಗಿ ನಿನ್ನ ಬಾಯಿಯೊಳಗೆ ಹೋಗುತ್ತಿರುವರೆಂದರೆ ಯಥಾ ನದೀನಾಂ ಬಹವೋಂಬುವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರಾ ವಿಶಂತಿ ವಕ್ತ್ರಾಣ್ಯಭಿವಿಜ್ವಲಂತಿ. ಅನೇಕಾನೇಕ ನದಿಗಳ ನೀರು ವೇಗವಾಗಿ ಸಮುದ್ರದ ಕಡೆಗೆ ಧಾವಿಸುತ್ತಾ ಹರಿಯುವುದೋ ಅದೇ ರೀತಿ ಶೂರ ವೀರರಾದ ಭಟರು ನರವೀರರು ನಿನ್ನ ಪ್ರಜ್ವಲಿಸುವ ಮುಖದಲ್ಲಿ ಪ್ರವೇಶಿಸುತ್ತಿರುವರು. ಅಂದರೆ ಅವರೆಲ್ಲರೂ ಸ್ವತಃ ವೀರರಾದರೂ ನೀನು ಸಾಗರದಂತೆ. ನಿನ್ನ ಮುಂದೆ ಅವರ ಬಲವೆಲ್ಲವೂ ತೀರಾ ಅಲ್ಪ. ಅವರು ಏತಕ್ಕಾಗಿ ಯಾವ ರೀತಿಯಲ್ಲಿ ಪ್ರವೇಶಿಸುತ್ತಿರುವರು ಅದಕ್ಕೆ ಉದಾಹರಣೆ ಇಲ್ಲಿದೆ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾ ವಿಶಂತಿ ನಾಶಾಯ ಸಮೃದ್ಧವೇಗಾ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ ಸಮೃದ್ಧವೇಗಾಃ. ಪತಂಗಗಳು ನಾಶವಾಗಲೆಂದೇ ಧಗಧಗಿಸುವ ಬೆಂಕಿಯುರಿಯನ್ನು ವೇಗವಾಗಿ ಪ್ರವೇಶಿಸುವವೋ ಅದೇ ರೀತಿಯಲ್ಲಿ ಈ ಎಲ್ಲಾ ಪ್ರಾಣಿಗಳು ತಮ್ಮ ನಾಶಕ್ಕಾಗಿ ನಿನ್ನ ಬಾಯಿಗೆ ಧಾವಿಸಿ ಹೋಗುತ್ತಿವೆ. ಲೇಲಿಹಸೇ ಗ್ರಸಮಾನಃ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲದ್ಭಿಃ ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ಭಾಸಸ್ತವೋಗ್ರಾಃ ಪ್ರತಪಂತಿ ವಿಷ್ಣು. ನೀನು ಈ ಸಮಸ್ತ ಲೋಕಗಳನ್ನು ತುತ್ತು ಮಾಡಿಕೊಂಡು ನೆಕ್ಕಿ ನೆಕ್ಕಿ ನುಂಗುತ್ತಿರುವೆ. ರುಚಿ ನೋಡುತ್ತಾ ಚಪ್ಪರಿಸುತ್ತಿರುವೆ. ಹೇ ವ್ಯಾಪಕನಾದ ಪರಮಾತ್ಮನೇ, ನಿನ್ನ ಉಗ್ರ ಪ್ರಕಾಶವು ಸಮಸ್ತ ಜಗತ್ತನ್ನೂ ತನ್ನ ತೇಜಸ್ಸಿನಿಂದ ಸುತ್ತುವರಿದು ಸುಡುತ್ತಿದೆ. ತಾತ್ಪರ್ಯವೇನೆಂದರೆ ಅಸುರಿ ಸಂಪತ್ತು ಮೊದಲು ಪರಮತತ್ವದಲ್ಲಿ ವಿಲೀನವಾಗುವುದು, ಅನಂತರ ದೈವೀ ಸಂಪತ್ತಿನಿಂದ ಯಾವ ಪ್ರಯೋಜನವೂ ಇರದು. ಆದ್ದರಿಂದ ಅದೂ ಸಹ ಅದೇ ಸ್ವರೂಪದಲ್ಲಿ ವಿಲೀನವಾಗುವುದು. ಅರ್ಜುನನು ನೋಡುತ್ತಿರುವನು. ಮೊದಲು ಕೌರವ ಪಕ್ಷ, ನಂತರ ತನ್ನ ಪಕ್ಷದ ಯೋಧರೆಲ್ಲರೂ ಶ್ರೀಕೃಷ್ಣನ ಬಾಯಲ್ಲಿ ವಿಲೀನರಾಗುತ್ತಿರುವರು. ಅವನು ಕೇಳಿದನು, ಆಖ್ಯಾಹಿ ಮೇ ಕೋ ಭವಾನುಗ್ರರೂಪೋ ನಮೋಸ್ತು ತೇ ದೇವವರ ಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಈ ಭಯಂಕರ ರೂಪವನ್ನು ತಾಳಿದ ನೀನಾರು ಎಂಬುದನ್ನು ಹೇಳು. ಎಲೆ ದೇವವರ್ಯ,
ನಿನಗೆ ನಮಸ್ಕಾರ. ನೀನು ಪ್ರಸನ್ನನಾಗು. ಆದಿಸ್ವರೂಪನೇ, ನಿನ್ನನ್ನು ಚೆನ್ನಾಗಿ ತಿಳಿಯಬೇಕೆಂದು ನನ್ನಾಸೆ. ನೀನಾರು? ನಿನ್ನುದ್ದೇಶವೇನು? ಏಕೆಂದರೆ ನಿನ್ನ ಪ್ರವೃತ್ತಿ ಪ್ರಯತ್ನಗಳೊಂದೂ ಅರ್ಥವಾಗುತ್ತಿಲ್ಲ. ಅದಕ್ಕೆ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳಿದನು, ಶ್ರೀ ಭಗವಾನುವಾಚ. कालोऽस्मि लोकक्षयकृत् प्रवृद्धो लोकान् समाहर्तुमिह प्रवृत्तः ऋतेऽपि त्वां न भविष्यन्ति सर्वे येव स्थिताः प्रत्यनीकेषु योधाः. ಅರ್ಜುನ, ನಾನು ಲೋಕವನ್ನೆಲ್ಲ ನಾಶಗೊಳಿಸಲು ಮುನ್ನುಗ್ಗುತ್ತಿರುವ ಕಾಲನು. ಈಗ ಈ ಲೋಕಗಳನ್ನು ನಾಶಪಡಿಸಲು ಉದ್ಯತನಾಗಿರುವೆ. ಪ್ರತಿ ಪಕ್ಷಿಗಳ ಸೈನ್ಯದಲ್ಲಿ ತಕ್ಕ ಎಲ್ಲ ಯೋಧರೂ ಒಂದು ವೇಳೆ ನೀನಿಲ್ಲವಾದರೂ ಇರುವರಲ್ಲ, ಅವರು ಜೀವಂತವಾಗಿರಲು ಸಾಧ್ಯವಿಲ್ಲ. ಆದ್ದರಿಂದ ಅದಕ್ಕಾಗಿಯೇ ತೊಡಗಿದ್ದೇನೆ. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯೈವೈತೆ ನಿಹತಾಃ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಆದ್ದರಿಂದ ಅರ್ಜುನ, ನೀನೀಗ ಎದ್ದೇಳು, ಯುದ್ಧ ಮಾಡಿ ಯಶಸ್ಸನ್ನು ಪಡೆ. ಶತ್ರುಗಳನ್ನೆಲ್ಲ ಗೆದ್ದು ಸಮೃದ್ಧ ಸಂಪನ್ನವಾದ ರಾಜ್ಯವನ್ನು ಅನುಭವಿಸು. ಈ ವೀರರು, ಈ ಭಟರು ಈಗಾಗಲೇ ನನ್ನಿಂದ ಎಂದೋ ಹತರಾಗಿ ಹೋಗಿರುವರು. ಆದ್ದರಿಂದ ಇವರನ್ನೆಲ್ಲ ಕೊಲ್ಲುವುದು ಹೇಗೆಂದು ನೀನು ಯೋಚಿಸಬೇಕಾದುದಿಲ್ಲ. ಸವ್ಯಸಾಚಿನ್, ನೀನು ಕೇವಲ ನೆಪಕ್ಕೆ ಮಾತ್ರ. ಸಾಮಾನ್ಯವಾಗಿ ಶ್ರೀಕೃಷ್ಣನು ಎಲ್ಲೆಡೆಯಲ್ಲೂ ಹೇಳಿರುವನು, ಪರಮಾತ್ಮನು ತಾನು ಏನೂ ಮಾಡುವುದೂ ಇಲ್ಲ, ಮಾಡಿಸುವುದೂ ಇಲ್ಲ, ಅದಕ್ಕೆ ಬೇಕಾದ ಸಮಯ ಸಂಯೋಗಗಳನ್ನು ಹೊಂದಿಸುವುದೂ ಇಲ್ಲ. ಮೋಹಕವಾದ ಬುದ್ಧಿಯಿಂದ ಜನರು ಹಾಗೆ ಪರಮಾತ್ಮನೇ ಎಲ್ಲವನ್ನು ಮಾಡಿಸುವವನು ಎಂದೆನ್ನುವರು. ಆದರೆ ಇಲ್ಲಿ ಆತನು ಸ್ವತಃ ಸಡ್ಡು ಹೊಡೆಯುತ್ತಾ, ಅರ್ಜುನ, ಮಾಡುವುದನ್ನೆಲ್ಲ ನನಗೆ ಬಿಡು. ಇವರೆಲ್ಲರೂ ನನ್ನಿಂದ ಎಂದೋ ಹತರಾಗಿರುವರು. ಆದ್ದರಿಂದ ನೆಪಕ್ಕೆ ಮಾತ್ರ ನೀನು ಇದ್ದರಾಯಿತು. ಎದ್ದು ನಿಲ್ಲು, ಕೀರ್ತಿಯನ್ನು ಹೊಂದು. ಸೋ ಕೇವಲ ಭಗತ್ತನಃ ಹಿತಲಾಗಿ, ಭಕ್ತರ ಹಿತಕ್ಕಾಗಿ ಹೀಗೆ ಮಾಡುವನು. ಅರ್ಜುನನೂ ಅದೇ ಸ್ಥಿತಿಯನ್ನು ಮುಟ್ಟಿದನು. ಅಷ್ಟರಲ್ಲಿ ಭಗವಂತನು ತಾನೇ ತೊಡೆ ತಟ್ಟುತ್ತಾ ಎದ್ದು ನಿಂತನು. ಅನುರಾಗವೇ ಅರ್ಜುನ. ಅನುರಾಗಿಗಾಗಿ ಭಗವಂತನು ಸದಾ ಸನ್ನದ್ಧವಾಗಿ ನಿಂತಿರುವನು. ಆತನ ಕೆಲಸವನ್ನೇ ಮಾಡುವನು, ತಾನೇ ರತಿಕನಾಗುವನು. ಗೀತೆಯಲ್ಲೀಗ 3 ಬಾರಿ ಸಾಮ್ರಾಜ್ಯದ ಸುದ್ದಿ ಬಂದಿದೆ. ಮೊದಲು ಅರ್ಜುನನಿಗೆ ಕಾದಾಡಲು ಇಚ್ಛೆಯೇ ಇಲ್ಲ. ಅವನು ಹೇಳಿದ್ದನು, ಇಡೀ ಭೂಮಂಡಲದ ಧನ ವೈಭವಗಳಿಂದ ಕೂಡಿದ ಸಾಮ್ರಾಜ್ಯ ಅಥವಾ ದೇವತೆಗಳ ಸ್ವಾಮಿಯಾಗುವ ಮಟ್ಟ ಅಥವಾ 3 ಲೋಕಗಳ ಅಧಿಪತ್ಯವು ದೊರೆತರೂ ಇಂದ್ರಿಯಗಳನ್ನೆಲ್ಲ ಶುಷ್ಕಗೊಳಿಸುವ ಸನ್ನಿಶೋಕಕ್ಕೆ ಸಮಾಧಾನ ದೊರೆಯದು. ವೇದನೆ ಮಾತ್ರ ಹಾಗೇ ಇರುವುದೆಂದ ಮೇಲೆ ನನಗೆ ರಾಜ್ಯಕೋಶಗಳೊಂದೂ ಬೇಡ. ಯೋಗೇಶ್ವರನು ಹೇಳುವನು, ಈ ಯುದ್ಧದಲ್ಲಿ ಸೋತರೂ ದೇವತ್ವವಿದೆ, ಗೆದ್ದರಂತೂ ಮಹಾಮಹಿಮ ಸ್ಥಿತಿ ದೊರಕುವುದು. ಈಗ ಇಲ್ಲಿ ಈ 11ನೇ ಅಧ್ಯಾಯದಲ್ಲಿ ಹೇಳುವನು, ಈ ಶತ್ರುಗಳನ್ನೆಲ್ಲ ಈ ಹಿಂದೆಯ ನನ್ನಿಂದ ಹತರಾಗಿರುವರು. ಆದ್ದರಿಂದ ನೀನು ನಿಮಿತ್ತ ಮಾತ್ರ ಇದ್ದರೆ ಸಾಕು. ಕೀರ್ತಿಯನ್ನು ಹೊಂದುವೆ, ಸಮೃದ್ಧ ರಾಜ್ಯವನ್ನು ಭೋಗಿಸುವೆ. ಮತ್ತದೇ ಮಾತು. ಯಾವುದಕ್ಕೆ ಅರ್ಜುನನು ಹೆದರಿ ಹಿಂಜರಿಯುತ್ತಿದ್ದನೋ, ಯಾವುದನ್ನು ಮಾಡಿದರೆ ಶೋಕವು ಅಳಿಯದೆ ಮತ್ತೆ ಒಂದಕ್ಕೆರಡಾಗುವುದು, ಅದೇ ರಾಜ್ಯ ಸುಖದ ಆಸೆಯನ್ನು ಬಡಿದೆಬ್ಬಿಸುತ್ತಿರುವನೇ ಅಲ್ಲ. ವಿಕಾರಗಳೆಲ್ಲವೂ ಕೊನೆಗೊಂಡಾದ ಮೇಲೆ ಪರಮಾತ್ಮ ಸ್ವರೂಪದ ಸ್ಥಿತಿಯೇ ಉಳಿಯುವುದು. ಅದೇ ವಾಸ್ತವಿಕ ಸಮೃದ್ಧಿ, ಸ್ಥಿರ ಸಂಪತ್ತು. ಅದೆಂದೂ ನಾಶವಾಗುವುದಿಲ್ಲ. ಅದು ರಾಜಯೋಗದ ಪರಿಣಾಮ.
च भीष्मं च जयद्रथं च कर्णं तथान्यानपि योधवीरान् मया हतांस्त्वं जहिमा व्यथिष्ठा युध्यस्व जेतासि रणे सपत्नान्. ಈ ಭೀಷ್ಮ, ದ್ರೋಣ, ಜಯದ್ರಥ, ಕರ್ಣಾದಿ ಎಲ್ಲ ಯುದ್ಧ ವೀರರು ಈ ಮೊದಲೇ ನನ್ನಿಂದ ಹತರಾಗಿರುವರು. ಅವರನ್ನು ನೀನು ಕೊಲ್ಲುವೆ. ಆದ್ದರಿಂದ ನೀನೇನು ಹೆದರುವ ಅವಶ್ಯಕತೆ ಇಲ್ಲ. ಯುದ್ಧದಲ್ಲಿ ನೀನು ವೈರಿಗಳೊಂದಿಗೆ ನಿಶ್ಚಿತವಾಗಿ ಗೆಲ್ಲುವೆ. ಆದ್ದರಿಂದ ಯುದ್ಧ ಮಾಡು. ಇಲ್ಲಿಯೂ ಸಹ ಯೋಗೇಶ್ವರನಾದ ಶ್ರೀಕೃಷ್ಣನು ನನ್ನಿಂದ ಹತರಾಗಿರುವರು ಎಂದಿರುವನು. ಮೃತರಾಗಿರುವವರನ್ನು ಕೊಲ್ಲಲು ನಿನಗೇನು ಅಂಜಿಕೆ? ನಾನೇ ಕರ್ತೃ ಎಂದು ಸ್ಪಷ್ಟಗೊಳಿಸಿರುವನು. 5ನೇ ಅಧ್ಯಾಯದ 13, 14 ಮತ್ತು 15ನೇ ಶ್ಲೋಕಗಳಲ್ಲಿ ಭಗವಂತನು ಅಕರ್ತ ಎಂದಿರುವನು. 18ನೇ ಅಧ್ಯಾಯದಲ್ಲಿ ಹೇಳುವನು, ಶುಭಾಶುಭವಾದ ಯಾವುದೊಂದು ಕಾರ್ಯದಲ್ಲೂ 5 ಮಾಧ್ಯಮಗಳು: ಅಧಿಷ್ಠಾನ, ಕರ್ತ, ಕರಣ, ಯತ್ನ ಮತ್ತು ದೈವ. ಕೇವಲ ಸ್ವರೂಪನಾದ ಪರಮಾತ್ಮನೇ ಮಾಡುವವನು ಎಂದು ಹೇಳುವವರು ಅವಿವೇಕಿಗಳು. ಅವರಿಗೆ ಯಥಾರ್ಥ ತಿಳಿಯದು. ಅಂದರೆ ಭಗವಂತನಲ್ಲ ಮಾಡುವುದು ಎಂದು ಹೇಳಿರುವನು. ಹೀಗೆ ವಿರೋಧ ಅಭಾಸವೇಕೆ? ವಸ್ತುತಃ ಪ್ರಕೃತಿ ಮತ್ತು ಆ ಪರಮಾತ್ಮನ ನಡುವೆ ಒಂದು ಗಡಿರೇಖೆ ಇರಬಹುದು. ಪ್ರಕೃತಿಯಲ್ಲಿರುವ ಪರಮಾಣುಗಳ ಒತ್ತಡ ಹೆಚ್ಚಾದಷ್ಟು ಮಾಯೆಯ ಲೀಲೆ ಹೆಚ್ಚಾಗುವುದು. ಸಾಧಕನು ಅದನ್ನು ದಾಟಿ ಮೇಲೇರಿದರೆ ಈಶ್ವರ, ಇಷ್ಟ ಅಥವಾ ಸದ್ಗುರುವಿನ ಕಾರ್ಯಕ್ಷೇತ್ರವನ್ನು ಪ್ರವೇಶಿಸುವನು ಅಥವಾ ಪ್ರವೇಶ ಪಡೆಯಲು ಸಾಧ್ಯವಾಗುವುದು. ಆ ನಂತರ ಸದ್ಗುರು, ಇಷ್ಟರು ಹೃದಯದಿಂದ ರತಿಕರಾಗುವರು. ಆತ್ಮನ ಮೂಲಕ ಜಾಗೃತಿ ಪಡೆದು ಆ ಅನುರಾಗಿಯಾದ ಸಾಧಕನಿಗೆ ದಾರಿ ತೋರತೊಡಗುವರು. ಪೂಜ್ಯ ಮಹಾಸ್ವಾಮಿಗಳು ಹೇಳುತ್ತಿದ್ದರು, ಹೋ, ನಾವು ಯಾವ ಪರಮಾತ್ಮನನ್ನು ಅರಸುತ್ತಿರುವೆವೋ, ಯಾವ ಮಟ್ಟದಲ್ಲಿ ನಾವು ನಿಂದಿರುವೆವೋ ಆ ಮಟ್ಟಕ್ಕೆ ಇಷ್ಟನು ತಾನೇ ಇಳಿದು ಬಂದು ಆತ್ಮದ ಮೂಲಕ ಜಾಗೃತನಾಗುವವರೆಗೆ ಸಾಧನೆಯ ಯಥಾರ್ಥ ಆರಂಭ. ಸಾಕಷ್ಟು ಪ್ರಮಾಣದಲ್ಲಾಗದು. ಆ ನಂತರ ಸಾಧಕರಿಂದ ಏನೆಲ್ಲವೂ ಪಾರುಗೊಳಿಸಲ್ಪಡುವುದೋ ಅದೆಲ್ಲವೂ ಇಷ್ಟನದೇ ಕೊಡುಗೆ. ಸಾಧಕನಾದವನು ನಿಮಿತ್ತ ಮಾತ್ರವಿದ್ದು ಇಷ್ಟದ ಸಂಕೇತ ಮತ್ತು ಆದೇಶಗಳನ್ನು ಗಮನಿಸುತ್ತಾ ಅದರಂತೆ ನಡೆದುಕೊಳ್ಳುವನು. ಸಾಧಕನ ವಿಜಯವು ಆ ಇಷ್ಟನ ಕೊಡುಗೆ. ಇಂತಹ ಅನುರಾಗಿಯಾದವನಿಗಾಗಿ ಈಶ್ವರನು ತನ್ನ ದೃಷ್ಟಿಯಿಂದ ನೋಡುವನು, ತೋರಿಸುವನು ಹಾಗೂ ತನ್ನ ಸ್ವರೂಪದವರೆಗೆ ಮುಟ್ಟಿಸುವನು. ಶ್ರೀಕೃಷ್ಣನು ಇದನ್ನೇ ಹೇಳುವನು, ನನ್ನಿಂದಾಗಲೇ ಕೊಲ್ಲಲ್ಪಟ್ಟಿರುವ ಈ ವೈರಿಗಳನ್ನು ನೀನು ಕೊಲ್ಲು. ನಿಶ್ಚಯವಾಗಿಯೂ ನೀನು ಗೆಲ್ಲುವೆ. ನಾನಿರುವಾಗ ನಿನಗೇನು? ಸಂಜಯ ವಾಚ. एतच्छ्रुत्वा वचनं केशवस्य कृताञ्जलिर्वेपमानः किरीटी नमस्कृत्वा भूय एवाह कृष्णं सगद्गदं भीतभीतः प्रणम्य. ಸಂಜಯನೆಂದನು, ಕೇಶವನು ಈ ಮೇಲೆ ಹೇಳಿದ ಮಾತುಗಳನ್ನು ಕೇಳಿ ಕಿರೀಟಧಾರಿ ಅರ್ಜುನನು ಭಯದಿಂದ ನಡುಗುತ್ತಾ ಕೈ ಜೋಡಿಸಿ ನಮಸ್ಕರಿಸಿ ನಂತರ ಶ್ರೀಕೃಷ್ಣನೊಂದಿಗೆ ಈ ರೀತಿ ಗದ್ಗದ ವಾಣಿಯಲ್ಲಿ ಅರಿಕೆ ಮಾಡಿಕೊಂಡನು. ಅರ್ಜುನ ವಾಚ. ಸ್ಥಾನೇ ಋಷಿಕೇಶ ತವ ಪ್ರಕೀರ್ತ್ಯಾ ಜಗತ್ ಪ್ರರಿಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘಾಃ. ಹೇ ಅಂತರ್ಯಾಮಿಯಾದ ಋಷಿಕೇಶನೇ, ನಿನ್ನ ಕೀರ್ತಿಯಿಂದ ಈ ಸಂಸಾರವು ಸಂತೋಷಗೊಳ್ಳುವುದು ಉಚಿತವೇ ಆಗಿದೆ. ಸಂತೋಷಿಸುವುದಷ್ಟೇ ಅಲ್ಲ,
ಅನುರಾಗವನ್ನೂ ಪಡೆಯುತ್ತದೆ. ನಿನ್ನ ಮಹಿಮೆಯನ್ನು ಕಂಡೇ ರಾಕ್ಷಸರು ದಿಕ್ಕುಗೆಟ್ಟು ಓಡುವರು, ಹಾಗೂ ಎಲ್ಲಾ ಸಿದ್ಧಗಣಗಳು ನಿನ್ನ ಮಹಿಮೆಯನ್ನು ಕಂಡು ನಿನಗೆ ವಂದಿಸುತ್ತವೆ. ಕಸ್ಮಾಚ್ಚ ತೇನ ನ ಮೇರನ್ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾದಿಕರ್ತೃ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ತತ್ಪರಂ ಯತ್. ಹೇ ಮಹಾತ್ಮ, ಬ್ರಹ್ಮನಿಗೂ ಅಧಿಕರ್ತವಾದ ಎಲ್ಲರಿಗಿಂತ ಹಿರಿಯನಾದ ನಿನಗೆ ಅವರು ಹೇಗೆ ತಾನೇ ನಮಸ್ಕರಿಸದೇ ಇದ್ದಾರು? ಏಕೆಂದರೆ ಎಲೈ ಅನಂತನೇ, ಎಲೈ ದೇವೇಶನೇ, ಹೇ ಜಗನ್ನಿವಾಸನೇ, ಸತ್ ಅಸತ್ ಹಾಗೂ ಅವುಗಳಿಗೂ ಮಿಕ್ಕಿದ ಅಕ್ಷರ ಅರ್ಥಾತ್ ಅಕ್ಷಯ ಸ್ವರೂಪನು ನೀನೇ ಆಗಿರುವೆ. ಅರ್ಜುನನು ಅಕ್ಷಯ ಸ್ವರೂಪವನ್ನು ಪ್ರತ್ಯಕ್ಷವಾಗಿ ಕಂಡಿದ್ದನು. ಬರಿಯ ಬೌದ್ಧಿಕ ಮಟ್ಟದಿಂದ ಕಲ್ಪನೆ ಮಾಡಿಕೊಂಡುದರಿಂದ ಅಥವಾ ಮಾನ್ಯ ಮಾಡಿದುದರಿಂದ ಅಕ್ಷಯ ಎಂಬ ಈ ಸ್ಥಿತಿಯೆಂದೂ ದೊರಕದು. ಅರ್ಜುನನ ಪ್ರತ್ಯಕ್ಷ ದರ್ಶನ ಆತನ ಆಂತರಿಕ ಅನುಭವ. ಆತನು ವಿನಯದಿಂದ ಹೇಳಿದ, ತ್ವಮಾದಿದೇವ ಪುರುಷ ಪುರಾಣ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಮನಂತರೂಪ. ನೀನು ಆದಿದೇವನು, ಪುರಾಣ ಪುರುಷನು, ನೀನು ಈ ಜಗತ್ತಿಗೆ ಪರಮ ಕಾರಣನು. ನೀನೇ ಜ್ಞಾನಿ, ನೀನೇ ಜ್ಞೇಯ, ನೀನೇ ಪರಮಧಾಮ. ಹೇ ಅನಂತರೂಪನೇ, ನಿನ್ನಿಂದ ಈ ಜಗತ್ತೆಲ್ಲವೂ ಆವೃತವಾಗಿದೆ. ನೀನೇ ಸರ್ವತ್ರವೂ ಇರುವೆ. ವಾಯುರ್ಯಮೋಗ್ನಿರ್ವರುಣ ಶಶಾಂಕ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ ನಮೋ ನಮಸ್ತೇಸ್ತು ಸಹಸ್ರಕೃತ್ವಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ನೀನೇ ವಾಯು, ನೀನೇ ಯಮರಾಜನು, ಅಗ್ನಿ, ವರುಣ, ಚಂದ್ರಮ ಹಾಗೂ ಪ್ರಜಾಪತಿ ನೀನೇ. ನೀನೇ ಪ್ರಪಿತಾಮಹ. 1000 ಬಾರಿ ನಿನಗೆ ನಮಸ್ಕಾರ. ಮತ್ತೆ ಮತ್ತೆ ವಂದಿಸುವೆ, ಪುನಃ ವಂದಿಸುವೆ. ನಿನ್ನನ್ನು ಅದೆಷ್ಟು ವಂದಿಸಿದರೂ ಸಾಲದು. ಅತಿಶಯವಾದ ಶ್ರದ್ಧೆ ಭಕ್ತಿಗಳ ದೆಸೆಯಿಂದಾಗಿ ಅದೆಷ್ಟು ನಮಸ್ಕರಿಸಿದರೂ ಅರ್ಜುನನಿಗೆ ತೃಪ್ತಿಯಾಗುತ್ತಿಲ್ಲ. ಅವನು ಹೇಳುವನು, ನಮಃ ಪುರಸ್ತಾದಥ ಪೃಷ್ಠತಸ್ತೆ ನಮೋಸ್ತು ತೇ ಸರ್ವತ ಏವ ಸರ್ವ ಅನಂತ ವೀರ್ಯಾಮಿತ ವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ. ಹೇ ಅತ್ಯಂತ ಸಮರ್ಥನೇ, ನಿನ್ನನ್ನು ಮುಂದುಗಡೆಯಿಂದ ನಮಿಸುವೆ, ಹಿಂದಿನಿಂದ ನಮಿಸುವೆ. ಹೇ ಸರ್ವಾತ್ಮನೇ, ನಿನಗೆ ಎಲ್ಲೆಡೆಯಿಂದಲೂ ನಮಸ್ಕಾರ. ನೀನು ಅನಂತ ವೀರ್ಯನು, ಅನಂತ ಪರಾಕ್ರಮಿ. ನೀನು ಈ ಜಗತ್ತನ್ನು ಎಲ್ಲೆಡೆಯಿಂದಲೂ ವ್ಯಾಪಿಸಿಕೊಂಡಿರುವೆ. ಆದ್ದರಿಂದ ನೀನೇ ಸರ್ವರೂಪನು, ಸರ್ವತ್ರನೂ ಆಗಿರುವೆ. ಈ ರೀತಿ ಮತ್ತೆ ಮತ್ತೆ ನಮಿಸುತ್ತಾ ಭಯಭೀತನಾದ ಅರ್ಜುನನು ತನ್ನ ತಪ್ಪುಗಳನ್ನು ಮನ್ನಿಸುವಂತೆ ಬೇಡಿಕೊಳ್ಳುವನು. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ.
ನಿನ್ನನ್ನು ಗೆಳೆಯನೆಂದು ಭಾವಿಸಿ ನಾನು ಪ್ರೇಮದಿಂದಲೋ ಪ್ರಮಾದದಿಂದಲೋ ಎಲೆ ಕೃಷ್ಣ, ಹೇ ಯಾದವ, ಎಲೆ ಗೆಳೆಯ ಎಂದು ನಿನ್ನ ಪ್ರಭಾವವರಿಯದೆ ಏನೇನೋ ಹೇಳಿರುವೆ, ಒರಟೊರಟಾಗಿ ಮಾತನಾಡಿರುವೆ. ಯಚ್ಚಾವಹಾಸಾರ್ಥಮಸತ್ಕೃತೋಸಿ ವಿಹಾರಶಯ್ಯಾಸನ ಭೋಜನೇಷು ಏಕೋಥವಾಪ್ಯಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯೇ ತ್ವಾಮಹಮಪ್ರಮೇಯಂ. ಹೇ ಅಚ್ಯುತನೇ, ಊಟ ಉಪಚಾರ ನಿದ್ದೆ ಮಾತುಕತೆಗಳಲ್ಲಿ ಒಬ್ಬನೇ ಇರುವಾಗಲೋ ಅಥವಾ 4 ಜನರ ಮುಂದೋ ನಾನು ನಿನಗೆ ಅಪಚಾರ ಮಾಡಿರುವೆ. ಆ ಎಲ್ಲಾ ತಪ್ಪುಗಳನ್ನು ಅಪ್ರಮೇಯನಾದ ನಿನ್ನ ಮುಂದೆ ಕ್ಷಮಿಸುವಂತೆ ಬೇಡಿಕೊಳ್ಳುವೆ. ಯಾವ ರೀತಿ ಕ್ಷಮಿಸುವುದು? ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನ ತ್ವತ್ಸಮೋಸ್ತ್ಯಭ್ಯಧಿಕಃ ಕುತೋನ್ಯೋ ಲೋಕತ್ರಯೇಪ್ಯ ಪ್ರತಿಮ ಪ್ರಭಾವ. ನೀನು ಈ ಚರಾಚರ ಜಗತ್ತಿಗೆ ತಂದೆಯ ಸಮಾನನು, ಪೂಜ್ಯನು, ಗುರುವಿಗೂ ಗುರುವಾಗಿರುವವನು. ನಿನಗೆ ಸದೃಶರಾದವರು ಯಾರೂ ಇಲ್ಲ. ಅಂತಹ ಅಪ್ರತಿಮ ಪ್ರಭಾವವುಳ್ಳವರು, ನಿನಗೆ ಸಮಾನರಾದವರು ಬೇರಾರು ಇರುವರು? ನಿನಗಿಂತ ಹೆಚ್ಚಿನವರೂ ಯಾರಿಲ್ಲ. ಏಕೆಂದರೆ ನೀನು ಗೆಳೆಯನೂ ಅಲ್ಲ, ಗೆಳೆಯನು ಸಮಕಕ್ಷಿಯಾಗಿರಬೇಕು. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಮಹಮೀಶಮೀಡ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯಃ ಪ್ರಿಯಾಯಾರ್ಹಸಿ ದೇವ ಸೋಢುಂ. ನೀನು ಸಕಲ ಚರಾಚರಗಳಿಗೆ ತಂದೆ. ಆದ್ದರಿಂದ ನಾನು ನನ್ನೀ ಶರೀರವನ್ನು ನಿನ್ನೀ ಚರಣಗಳಲ್ಲಿ ಈಡಾಡಿ ನಮಸ್ಕರಿಸುತ್ತಾ ಹಾಡಿ ಹೊಗಳಲು ಯೋಗ್ಯನೂ ಪರಮೇಶ್ವರನೂ ಆದ ನಿನ್ನನ್ನು ಮೆಚ್ಚಿಸಲು ಪ್ರಾರ್ಥನೆ ಮಾಡುವೆ. ಎಲೆ ದೇವನೇ, ತಂದೆಯಾದವನು ಮಗನನ್ನು ಮನ್ನಿಸುವಂತೆ, ಗೆಳೆಯನು ಗೆಳೆಯನ ತಪ್ಪನ್ನು ಮರೆಯುವಂತೆ, ಪ್ರಿಯಕರನಾದವನು ತನ್ನ ಪ್ರಿಯತಮೆಯ ತಪ್ಪನ್ನು ಕ್ಷಮಿಸುವಂತೆ ನೀನೂ ಸಹ ನನ್ನ ತಪ್ಪನ್ನು ಹಿಂದಿಕ್ಕಿಕೊಳ್ಳಲು ಅರ್ಹನಾಗಿರುವೆ. ಏನು ತಪ್ಪು? ನಾನು ನಿನ್ನನ್ನು ಎಲೆ ಕೃಷ್ಣ, ಹೇ ಯಾದವ, ಗೆಳೆಯ ಎಂದು ಹಗುರವಾಗಿ ಸಂಬೋಧಿಸಿರುವೆ. ಈ ಮಾತುಗಳನ್ನು ಏಕಾಂತದಲ್ಲೂ 4 ಜನರ ಮುಂದೂ ಹೇಳಿರುವೆ. ಊಟ ಮಾಡುತ್ತಾ ಅಥವಾ ಮಲಗುತ್ತಾ ಏನೇನೋ ಹೇಳಿರುವೆ. ಅಂದರೆ ಹೇ ಕೃಷ್ಣ ಎಂದರೆ ತಪ್ಪೇ? ಹೇಗೂ ನೀನು ಕಪ್ಪಾಗಿಯೇ ಇದ್ದೆ. ಕರಿಯ ಎಂದು ಹೇಳಿದೆ, ನೀನೇನು ಬಿಳಿಯನಲ್ಲ. ಯಾದವ ಎಂದು ಹೇಳಿರುವುದು ಅಂತ ತಪ್ಪೇನಲ್ಲ, ನೀನು ಯದುವಂಶದಲ್ಲೇ ಹುಟ್ಟಿದವನಲ್ಲವೇ? ಗೆಳೆಯ ಎಂದು ಹೇಳಿರುವುದೂ ತಪ್ಪಲ್ಲ. ಶ್ರೀಕೃಷ್ಣನೇ ಅರ್ಜುನನನ್ನು ಗೆಳೆಯನೆಂದು ಭಾವಿಸಿದ್ದನು. ಕೃಷ್ಣ ಎಂದು ಹೇಳುವುದು ತಪ್ಪಾದಲ್ಲಿ 1 ಬಾರಿ ಕೃಷ್ಣ ಎಂದು ಹೇಳಿದ ಕಾರಣಕ್ಕಾಗಿ 108 ಬಾರಿ ಅಂಗಲಾಚಿ ಕ್ಷಮೆ ಕೇಳುತ್ತಿರುವನು. ಹಾಗಾದರೆ ಯಾರ ಜಪ ಮಾಡುವುದು, ಯಾರ ನಾಮವನ್ನು ಹೇಳುವುದು? ವಸ್ತುತಃ ಚಿಂತನದ ವಿಧಾನವನ್ನು ಶ್ರೀ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳಿರುವನೋ ಅದೇ ರೀತಿಯನ್ನು ನೀವೂ ಅನುಸರಿಸಿರಿ. ಹಿಂದೆಯೇ ಓಮಿತ್ಯಕಾಕ್ಷರಂ ಬ್ರಹ್ಮ ವ್ಯಾಹರನ್ಮಾಂ ಮನುಸ್ಮರನ್ ಹೇಳಿರುವನು. ಅರ್ಜುನ, ಓಂ ಎಂಬುದಿಷ್ಟೇ ಅಕ್ಷಯ ಬ್ರಹ್ಮದ ಪರಿಚಯ ಮಾಡಿಕೊಡಲು ಸಾಕು. ಇಷ್ಟೇ ಜಪಿಸಿದರೆ ಸಾಕು. ಧ್ಯಾನದಲ್ಲಿ ಮಾತ್ರ ನನ್ನನ್ನು ಧರಿಸಿರಬೇಕು. ಏಕೆಂದರೆ ಅಪರಮ ಭಾವದಲ್ಲಿ ಒಳಹೊಕ್ಕ ನಂತರ ಅವ್ಯಕ್ತವನ್ನು ಪರಿಚಯಿಸಿಕೊಡುವ ಓಂಕಾರವೇ ಆ ಮಹಾಪುರುಷನ ನಾಮವಾಗುವುದು. ಪ್ರಭಾವವನ್ನು ನೋಡಿ ಅರ್ಜುನನಿಗೂ ಮನಗಂಡಿತು. ಈತನು ಕಪ್ಪೂ ಅಲ್ಲ, ಬಿಳುಪೂ ಅಲ್ಲ, ಗೆಳೆಯನೂ ಅಲ್ಲ, ಯಾದವನೂ ಅಲ್ಲ. ಈತನು ಅಕ್ಷಯ ಬ್ರಹ್ಮದ ಸ್ಥಿತಿಯಲ್ಲಿರುವ ಮಹಾಮಹಿಮನು ಎಂದು.
ಸಂಪೂರ್ಣ ಗೀತೆಯಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ಓಂಕಾರದ ಉಚ್ಚಾರಣೆಯ ಬಗ್ಗೆ 5 ಬಾರಿ ಒತ್ತಿ ಹೇಳಿರುವನು. ಈಗ ನೀವು ಜಪ ಮಾಡುವಿರಾದರೆ ಕೃಷ್ಣ ಕೃಷ್ಣ ಎಂದು ಹೇಳದೆ ಓಂಕಾರದ ಜಪವನ್ನೇ ಮಾಡಿರಿ. ಪ್ರಾಯಶಃ ಭಾವುಕರಾದವರು ಒಂದಲ್ಲ ಒಂದು ದಾರಿಯನ್ನು ಹುಡುಕಿಕೊಳ್ಳುವರು. ಕೆಲವು ಮಂದಿ ಓಂಕಾರವನ್ನು ಜಪಿಸುವ ಅಧಿಕಾರ ಅನಧಿಕಾರಗಳ ಬಗ್ಗೆ ಹೆದರಿಕೊಳ್ಳುವರು. ಕೆಲವರು ಮಹಾತ್ಮರ ಹೆಸರು ಹೇಳುವರು. ಮತ್ತೆ ಕೆಲವರು ಕೃಷ್ಣನಷ್ಟೇ ಅಲ್ಲ, ಹಿಂದೆ ರಾಧೆ ಮತ್ತು ಗೋಪಿಯರ ಹೆಸರನ್ನು ಸೇರಿಸುವರು, ಶೀಘ್ರವಾಗಿ ಕೃಷ್ಣನು ಮೆಚ್ಚಲೆಂದು. ಪುರುಷನು ಶ್ರದ್ಧಾಮಯನು, ಆದ್ದರಿಂದ ಆತನು ಹಾಗೆ ಜಪಿಸುವುದು ಬರಿಯ ಭಾವುಕತೆ ಮಾತ್ರ. ನೀವು ಸಹ ಭಾವುಕರಾಗಿದ್ದರೆ ಆತನ ಆದೇಶವನ್ನೇ ಪಾಲಿಸಿರಿ. ಆತನು ಅವ್ಯಕ್ತದಲ್ಲಿರುವನಾದರೂ ನಿಮ್ಮೆದುರಿಗೆ ಬಂದು ನಿಲ್ಲುವುದಿಲ್ಲವಾದರೂ ಆತನ ವಾಣಿಯು ನಿಮ್ಮೆದುರಿಗಿದೆ. ಆತನ ಆಜ್ಞೆಯನ್ನು ಪಾಲಿಸಿರಿ, ಇಲ್ಲವಾದರೆ ನಿಮಗೆ ಗೀತೆಯಲ್ಲಿ ಯಾವ ಸ್ಥಾನವಿದ್ದಂತಾಯಿತು? ಇಷ್ಟಂತೂ ಅವಶ್ಯ ಇದೆ. ಅಧ್ಯೇಷ್ಯತೆ ಚಯ ಇಮಂ ಶ್ರದ್ಧಾವಾನನ ಸೂಯಶ್ಚ ಶೃಣುಯಾದಪಿ ಯೋ ನರಃ. ಯಾವಾತನು ಅಧ್ಯಯನ ಮಾಡುವನೋ ಕೇಳುವನೋ ಆತನು ಜ್ಞಾನವನ್ನೂ ಯಜ್ಞವನ್ನೂ ಅರಿಯುವನು, ಶುಭ ಲೋಕಗಳನ್ನು ಸೇರುವನು. ಆದ್ದರಿಂದ ಅಧ್ಯಯನ ಅವಶ್ಯವಾದುದು. ಪ್ರಾಣ ಆಪಾನದ ಚಿಂತನದಲ್ಲಿ ಕೃಷ್ಣ ಎಂಬ ಕ್ರಮವು ಹಿಡಿತಕ್ಕೆ ಬಾರದು. ಬಹಳ ಮಂದಿ ಬರಿಯ ಭಾವುಕತೆಗೆ ವಶರಾಗಿ ಕೇವಲ ರಾಧೆ ರಾಧೆ ಎಂದು ಹೇಳತೊಡಗಿರುವರು. ಇತ್ತೀಚೆಗೆ ಅಧಿಕಾರಿಗಳಿಂದ ಕೆಲಸ ಮಾಡಿಸಿಕೊಳ್ಳಲಾಗದಿದ್ದಾಗ ಅವರ ನೆಂಟರಿಷ್ಟರ ಮೂಲಕ, ಪ್ರೇಮಿಕೆಯರು ಅಥವಾ ಪತ್ನಿಯರ ಮೂಲಕ ಸೋರ್ಸು ಮಾಡಿಕೊಂಡು ಕೆಲಸ ಮಾಡಿಸಿಕೊಳ್ಳುವ ಒಂದು ಪರಂಪರೆ ಬೆಳೆದಿದೆ. ಜನರು ದೇವರ ಮನೆಯಲ್ಲೂ ಹೀಗೆಯೇ ನಡೆದಿತೆಂದು ಯೋಚಿಸಿರಬಹುದು. ಆದ್ದರಿಂದ ಅವರು ಕೃಷ್ಣ ಎಂದು ಹೇಳುವುದನ್ನು ನಿಲ್ಲಿಸಿ ರಾಧೆ ರಾಧೆ ಎಂದು ಹೇಳಲಾರಂಭಿಸಿದರು. ಅವರೆನ್ನುವರು, ರಾಧೆ ರಾಧೆ ಶ್ಯಾಮ್ ಮಿಲಾದೆ. ರಾಧೆ ಒಮ್ಮೆ ಅಗಲಿದರೆ ಮತ್ತೆ ಅವಳು ಶ್ಯಾಮನನ್ನು ಸೇರುವುದು ಕಷ್ಟ. ಅವಳು ನಿಮ್ಮನ್ನು ಹೇಗೆ ತಾನೇ ಸೇರಿಸಿಯಾಳು? ಆದ್ದರಿಂದ ಬೇರಾರ ಆದೇಶಕ್ಕೂ ಕಿವಿಗೊಡದೆ ಶ್ರೀಕೃಷ್ಣನ ಆದೇಶವನ್ನು ಮಾತ್ರ ಮನ್ನಿಸಿರಿ. ಅಕ್ಷರಶಃ ಅದನ್ನು ಪಾಲಿಸಿರಿ. ಓಂಕಾರವನ್ನು ಜಪಿಸಿರಿ. ಹೌದು, ಅಲ್ಲಿಯವರೆಗೆ ರಾಧಾ ನಮ್ಮ ಆದರ್ಶವಾಗಿರುವುದು ಸರಿ. ಅಷ್ಟೇ ಏಕಾಗ್ರತೆಯಿಂದ ನಾವು ಅದರಲ್ಲಿ ತೊಡಗಬೇಕು. ಒಂದು ವೇಳೆ ಪಡೆಯುವುದಾದರೆ ನಾವು ರಾಧೆಯಂತೆ ವಿರಹದ ವ್ಯಥೆಯನ್ನು ಅನುಭವಿಸಬೇಕು. ಮುಂದೆಯೂ ಅರ್ಜುನನು ಕೃಷ್ಣ ಎಂದು ಕರೆದಿರುವನು. ಕೃಷ್ಣ ಎಂಬುದು ಆತನ ಪ್ರಚಲಿತವಾದ ಹೆಸರು. ಇಂತಹುದೇ ಇನ್ನೂ ಅನೇಕ ಹೆಸರುಗಳು ಗೋಪಾಲ. ಆದರೆ ಬಹಳ ಮಂದಿ ಸಾಧಕರು, ಗುರುಗಳು ತಮ್ಮ ಗುರುಗಳು ಅಥವಾ ಅವರ ಬಳಕೆಯಲ್ಲಿರುವ ಹೆಸರುಗಳನ್ನು ಭಾವುಕತಾವಶರಾಗಿ ಜಪಿಸಬಯಸುವರು. ಆದರೆ ಪ್ರಾಪ್ತಿಯ ನಂತರ ಪ್ರತಿಯೋರ್ವ ಮಹಾಪುರುಷನೂ ಅದೇ ಅವ್ಯಕ್ತದ ನಾಮವನ್ನು ಜಪಿಸಬೇಕು. ಏಕೆಂದರೆ ಆ ಅವ್ಯಕ್ತದಲ್ಲಿಯೇ ಆತನ ಇರುವಿಕೆ. ಬಹಳ ಮಂದಿ ಶಿಷ್ಯರು ಪ್ರಶ್ನಿಸುವರು, ಗುರುದೇವ, ಧ್ಯಾನ ನಿಮ್ಮದನ್ನು ಮಾಡುವಾಗ ಯಾವುದೋ ಪುರಾತನ ಹೆಸರು ಓಂಕಾರವೇಕೆ? ಗುರು ಗುರು ಅಥವಾ ಕೃಷ್ಣ ಕೃಷ್ಣ ಎಂದು ಜಪಿಸಿದರಾಗದೆ? ಆದರೆ ಇಲ್ಲಿ ಯೋಗೇಶ್ವರನು ಸ್ಪಷ್ಟವಾಗಿ ಹೇಳಿರುವುದೇನೆಂದರೆ, ಅವ್ಯಕ್ತ ಸ್ವರೂಪದಲ್ಲಿ ವಿಲಯವಾದ ಮೇಲೆ ಮಹಾಪುರುಷನಿಗೂ ಅದೇ ಹೆಸರು, ಅದರಲ್ಲೇ ಆತನಿರುವನು. ಕೃಷ್ಣ ಎಂಬುದು ಸಂಬೋಧನೆ ಮಾತ್ರ, ಅದು ಜಪಿಸುವ ಹೆಸರಲ್ಲ. ಯೋಗೇಶ್ವರನಾದ ಶ್ರೀಕೃಷ್ಣನೊಂದಿಗೆ ಅರ್ಜುನನು ತಾನು ಮಾಡಿರುವ ಅಪರಾಧಗಳನ್ನೆಲ್ಲ ಕ್ಷಮಿಸುವಂತೆ ಬೇಡಿಕೊಂಡನು. ಆತನಿಗೆ ತನ್ನ ಹಿಂದಿನ ಸ್ವಾಭಾವಿಕ ರೂಪಕ್ಕೆ ಮರಳಿ ಬರುವಂತೆ ಪ್ರಾರ್ಥಿಸಿಕೊಂಡನು. ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯಥಿತಂ ಮನೋ ಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಈಗಲೂ ಅರ್ಜುನನ ಮುಂದೆ ಶ್ರೀಕೃಷ್ಣನು ವಿಶ್ವರೂಪದಲ್ಲೇ ಇರುವನು. ಆದ್ದರಿಂದ ಆತನೆನ್ನುವನು,
ಹಿಂದೆಂದೂ ಕಾಣದ ಈ ನಿನ್ನ ಆಶ್ಚರ್ಯಭರಿತವಾದ ರೂಪವನ್ನು ನೋಡಿ ನಾನು ಹರ್ಷಿತನಾಗಿರುವೆ. ಹಾಗೂ ನನ್ನ ಮನಸ್ಸು ಅತೀವ ಆಕುಲವಾಗಿದೆ. ಮೊದಲೇನೋ ಗೆಳೆಯ ಎಂದು ಭಾವಿಸಿದ್ದೆ. ಧನುರ್ವಿದ್ಯೆಯಲ್ಲಿ ನಿನಗಿಂತ ಸ್ವಲ್ಪ ಮುಂದಾಗಿರುವೆನೆಂದೇ ತಿಳಿದಿದ್ದೆ. ಆದರೆ ಈಗ ನಿನ್ನೀ ಪ್ರಭಾವವನ್ನು ಕಂಡು ತುಂಬ ಭಯವಾಗಿದೆ. ಹಿಂದಿನ ಅಧ್ಯಾಯದಲ್ಲಿ ಇದೇ ಪ್ರಭಾವವನ್ನು ಕೇಳಿ ತನ್ನನ್ನು ಜ್ಞಾನಿ ಎಂದು ಭಾವಿಸಿದ್ದನು. ಜ್ಞಾನಿಗೆ ಭಯವಾಗುವುದುಂಟೇ? ವಾಸ್ತವವಾಗಿ ಪ್ರತ್ಯಕ್ಷ ದರ್ಶನದ ಪ್ರಭಾವ ಬಲು ವಿಚಕ್ಷಣವಾಗುವುದು. ಎಲ್ಲ ಕೇಳಿ ನೋಡಿ ತಿಳಿದ ಮೇಲೂ ಎಲ್ಲವನ್ನೂ ತಿಳಿಯುವುದು ಮತ್ತೆ ಶೇಷವಾಗಿಯೇ ಉಳಿಯುವುದು. ಅವನು ಹೇಳುವನು, ಹಿಂದೆಂದೂ ನೋಡದ ನಿನ್ನೀ ರೂಪವನ್ನು ನೋಡಿ ನಾನು ಮರಳನಾಗಿರುವೆ. ನನ್ನ ಮನಸ್ಸು ವ್ಯಾಕುಲತೆಯಿಂದ ನಡುಗಿ ಹೋಗಿದೆ. ಆದ್ದರಿಂದ ಎಲೆ ದೇವ, ನೀನು ಪ್ರಸನ್ನನಾಗು. ಎಲೆ ದೇವೇಶ, ಹೇ ಜಗನ್ನಿವಾಸ, ನೀನು ಮುಂದಿನ ಆ ರೂಪವನ್ನೇ ನನಗೆ ತೋರಿಸು. ಯಾವ ರೂಪ? ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ನಾನು ನಿನ್ನನ್ನು ಮುಂದಿನಂತೆ ಎಂದರೆ ತಲೆಯ ಮೇಲೆ ಕಿರೀಟ, ಕೈಗಳಲ್ಲಿ ಗದಾ ಚಕ್ರಗಳು, ಶಂಖ ಪದ್ಮಗಳನ್ನು ಹಿಡಿದಿರುವ ರೂಪವನ್ನು ನೋಡಬಯಸುತ್ತೇನೆ. ಆದ್ದರಿಂದ ಎಲೆ ವಿಶ್ವಮೂರ್ತಿಯೇ, ಹೇ ಸಹಸ್ರಬಾಹೋ, ನೀನು ನಿನ್ನ ಅದೇ ಹಿಂದಿನ ಚತುರ್ಭುಜ ಸ್ವರೂಪಕ್ಕೆ ಮರಳಿ ಬಾ. ಯಾವ ರೂಪವನ್ನು ನೋಡಬಯಸಿದ್ದ? ಅದೇ ಚತುರ್ಭುಜ ಸ್ವರೂಪವನ್ನು. ಈಗ ಆ ಚತುರ್ಭುಜ ರೂಪವೆಂತಹುದು ಎಂಬುದನ್ನು ನೋಡಬೇಕು. ಶ್ರೀ ಭಗವಾನುವಾಚ. ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಮಾತ್ಮಯೋಗಾ ತೇಜೋಮಯಂ ವಿಶ್ವಮನಂತಮಾದ್ಯಂ ಯನ್ಮೇ ತ್ವದನ್ಯೇನ ನ ದೃಷ್ಟಪೂರ್ವಂ. ಅರ್ಜುನನು ಇಂತು ಪ್ರಾರ್ಥಿಸಿಕೊಂಡುದನ್ನು ಕೇಳಿ ಶ್ರೀಕೃಷ್ಣನು ಹೇಳಿದನು, ಅರ್ಜುನ, ನಿನಗೆ ಅನುಗ್ರಹಿಸಲೆಂದು ನನ್ನ ಯೋಗ ಶಕ್ತಿಯ ಪ್ರಭಾವದಿಂದ ನನ್ನ ಪರಮ ತೇಜೋಮಯವಾದ ಸಕಲಕ್ಕೂ ಆದಿಯೂ ಮತ್ತು ಕೊನೆಯೇ ಇಲ್ಲದಂತಹ ವಿಶ್ವರೂಪವನ್ನು ನಿನಗೆ ತೋರಿಸಿದ್ದೇನೆ. ಈ ರೂಪವನ್ನು ನಿನ್ನ ವಿನಃ ಬೇರಾರೂ ಹಿಂದೆ ನೋಡಲಿಲ್ಲ. ನ ವೇದಯಜ್ಞಾಧ್ಯಯನೈರ್ನ ದಾನೈಃ ನ ಚ ಕ್ರಿಯಾಭಿರ್ನ ತಪೋಭಿರುಗ್ರೈಃ ಏವಂ ರೂಪಃ ಶಕ್ಯ ಅಹಂ ತ್ರಿಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ಅರ್ಜುನ, ಈ ಮನುಷ್ಯ ಲೋಕದಲ್ಲಿ ಹೀಗೆ ವಿಶ್ವರೂಪವುಳ್ಳ ನಾನು ವೇದಗಳಿಂದಾಗಲಿ ಯಜ್ಞ ಅಧ್ಯಯನಗಳಿಂದಾಗಲಿ ಕ್ರಿಯೆಗಳಿಂದ ಅಥವಾ ಉಗ್ರವಾದ ತಪಸ್ಸಿನಿಂದಾಗಲಿ ನಿನ್ನ ಬಿಟ್ಟು ಬೇರಾರಿಗೂ ಕಾಣಲು ಅಶಕ್ತನಾಗಿರುವವನು. ಅಂದರೆ ಗೀತೆ ನಿಮಗೆಲ್ಲ ವ್ಯರ್ಥವೆಂದಾಯಿತು. ಭಗವದ್ ದರ್ಶನಕ್ಕೂ ಯೋಗ್ಯತೆ ಅರ್ಜುನನವರೆಗೆ ಸೀಮಿತವಾಯಿತು. ಆದರೆ ಈ ಹಿಂದೆಯೇ ಆತನು ಹೇಳುತ್ತಾ ಬಂದಿರುವುದೇನೆಂದರೆ, ಅರ್ಜುನ, ರಾಗದ್ವೇಷಾದಿಗಳಿಂದ ರಹಿತನಾಗಿ ಅನನ್ಯ ಮನಸ್ಕನಾಗಿ ನನಗೆ ಶರಣಾಗುವ ಅನೇಕ ಮಂದಿ ಜ್ಞಾನವೆಂಬ ತಪದಿಂದ ಪರಿಪೂತರಾಗಿ ಸಾಕ್ಷಾತ್ ನನ್ನ ಸ್ವರೂಪವನ್ನೇ ಪಡೆಯುವರು, ಈ ಹಿಂದೆ ಪಡೆದಿರುವರು ಎಂದು. ಇಲ್ಲಿ ನಿನ್ನ ವಿನಃ ಬೇರಾರಿಗೂ ನೋಡಲಾಗಿಲ್ಲ, ಮುಂದೆ ಭವಿಷ್ಯದಲ್ಲಿ ನೋಡಲಾಗುವುದಿಲ್ಲ. ಆದ್ದರಿಂದ ಅರ್ಜುನನೆಂದರೆ ಯಾರು? ಬರಿಯ ಎಲುವು ಮಾಂಸಗಳಿಂದ ಕೂಡಿದ ಶರೀರವುಳ್ಳವನೇ ಅಲ್ಲ, ವಸ್ತುತಃ ಅನುರಾಗವೇ ಅರ್ಜುನ. ಅನುರಾಗಹೀನನಾದವನು ಹಿಂದಾಗಲಿ ಮುಂದಾಗಲಿ
ಸಾಕ್ಷಾತ್ಕಾರವನ್ನು ಪಡೆಯಲಾರನು. ಎಲ್ಲೆಡೆಗಳಿಂದ ಮನಸ್ಸನ್ನು ಹಿಂದೆಳೆದುಕೊಂಡು ಇಷ್ಟಕ್ಕೆ ಅನುರೂಪವಾಗಿ ರಾಗವನ್ನು ಹೆರಕಹೊಯ್ಯುವುದೇ ಅನುರಾಗ. ಅನುರಾಗಿಯಾದವನಿಗೆ ಮಾತ್ರ ಪ್ರಾಪ್ತಿಯ ವಿಧಾನವಿದೆ. ಮಾತೆ ವ್ಯಥಾ ಮಾ ಚ ವಿಮೂಢಭಾವೋ ದೃಷ್ಟ್ವಾ ರೂಪಂ ಘೋರಮೀದೃಂ ಮಮೇದಂ ವ್ಯಪೇತಭಿಃ ಪ್ರೀತಮನಾಃ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ಈ ವಿಧವಾದ ನನ್ನೀ ಘೋರತರವಾದ ರೂಪವನ್ನು ಕಂಡು ನಿನಗೆ ಭಯವಾಗಬಾರದು, ವ್ಯಥೆಯಾಗಬಾರದು, ಮರುಳು ಹಿಡಿಯಬಾರದು. ಕಡೆಗೆ ನೀನು ಹೆದರಿ ಕಂಗಾಲಾಗಿ ಇದರಿಂದ ದೂರ ಓಡುವೆ. ಹಾಗಾಗಬಾರದು. ಆದ್ದರಿಂದ ಈಗ ನೀನು ನಿರ್ಭಯನಾಗಿ ಯಾವ ಅಳುಕಿಲ್ಲದೆ ಪ್ರೀತಿಯುಳ್ಳ ಮನಸ್ಸಿನಿಂದ ಹಿಂದಿನ ನನ್ನ ರೂಪವನ್ನು ಅರ್ಥಾತ್ ಚತುರ್ಭುಜ ರೂಪವನ್ನು ನೋಡು. ಸಂಜಯ ಉವಾಚ. ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮಾ. ಸಂಜಯನೆಂದನು, ಎಲ್ಲೆಡೆಯಲ್ಲೂ ವಾಸ ಮಾಡುವಂತಹ ಆ ವಾಸುದೇವನು ಅರ್ಜುನನಿಗೆ ಹೀಗೆಂದು ಹೇಳಿ ಅದೇ ರೀತಿಯಲ್ಲಿ ತನ್ನ ರೂಪವನ್ನು ತೋರಿದನು. ಸೌಮ್ಯ ರೂಪ ಅರ್ಥಾತ್ ಪ್ರಸನ್ನ ಮುದ್ರೆಯಿಂದ ಮುಗುಳ್ನಗುತ್ತಾ ಭಯಭೀತನಾದ ಅರ್ಜುನನಿಗೆ ಧೈರ್ಯವಿತ್ತನು. ಅರ್ಜುನನೆಂದನು, ಅರ್ಜುನ ಉವಾಚ. ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ಮಿ ಸಂವೃತ್ತಃ ಸಚೇತಾಃ ಪ್ರಕೃತಿಂ ಗತಃ. ಜನಾರ್ದನನೇ, ನಿನ್ನೀ ಅತ್ಯಂತ ಶಾಂತವೂ ಸೌಮ್ಯವೂ ಆದ ಮನುಷ್ಯ ರೂಪವನ್ನು ನೋಡಿ ನಾನೀಗ ಹರ್ಷಿತನಾದೆ. ಈಗ ನಾನು ನನ್ನ ಹಿಂದಿನ ಸ್ವಭಾವಕ್ಕೆ ಮರಳಿ ಬಂದಿರುವೆ. ಅರ್ಜುನನು ಹೇಳಿದ್ದನು, ಭಗವಾನ್, ಈಗ ನೀನು ನಿನ್ನ ಚತುರ್ಭುಜ ರೂಪವನ್ನು ತೋರಿಸು. ಯೋಗೇಶ್ವರನು ತೋರಿಸಿದನು ಸಹ. ಆದರೆ ಅರ್ಜುನನು ನೋಡಿದಾಗ ಅದರಿಂದ ಅವನು ಪಡೆದುದೇನು? ಮಾನುಷಂ ರೂಪಂ, ಮನುಷ್ಯ ರೂಪವನ್ನು ನೋಡಿದನು. ವಸ್ತುತಃ ಪ್ರಾಪ್ತಿಯ ನಂತರವೇ ಮಹಾಪುರುಷರು ಚತುರ್ಭುಜನೂ ಅನಂತಭುಜನೂ ಎನಿಸಿಕೊಳ್ಳುವನು. ಎರಡು ಭುಜವುಳ್ಳ ಮಹಾಪುರುಷರಾದರೂ ಅನುರಾಗಿಯ ಸಮಕ್ಷಮದಲ್ಲೇ ಕುಳಿತಿರುವನು. ಆದರೆ ಬೇರೆಡೆ ಯಾರಾದರೂ ಸ್ಮರಿಸಿದರೆ ಆಗ ಅದೇ ಮಹಾಪುರುಷನು ಆ ಸ್ಮರಿಸುವವನ ದೆಸೆಯಿಂದ ಜಾಗೃತನಾಗಿ ಆತನಿಗೂ ದಾರಿ ತೋರುವನು. ಭುಜವು ಕಾರ್ಯಕ್ಕೆ ಪ್ರತೀಕ. ಆತನು ಒಳಗೂ ಕೆಲಸ ಮಾಡುವನು, ಹೊರಗೂ ಮಾಡುವನು. ಇದೇ ಚತುರ್ಭುಜ ಸ್ವರೂಪ. ಆತನ ಹಸ್ತಗಳಲ್ಲಿ ಶಂಖ ಚಕ್ರ ಗದಾ ಪದ್ಮಗಳು ಕ್ರಮವಾಗಿ ವಾಸ್ತವಿಕ ಲಕ್ಷ್ಯ ಘೋಷಣೆ, ಸಾಧನ ಚಕ್ರದ ಪ್ರವರ್ತನೆ, ಇಂದ್ರಿಯಗಳ ನಿಗ್ರಹ ಹಾಗೂ ನಿರ್ಮಲವಾದ ನಿರ್ಲೇಪವಾದ ಕಾರ್ಯ ಸಾಮರ್ಥ್ಯದ ಪ್ರತೀಕ ಮಾತ್ರ. ಈ ಕಾರಣದಿಂದಲೇ ಅರ್ಜುನನು ಚತುರ್ಭುಜ ರೂಪದಲ್ಲಿ ಆತನನ್ನು ನೋಡಿದರೂ ಪಡೆದುದು ಮನುಷ್ಯ ರೂಪವನ್ನೇ. ಚತುರ್ಭುಜವೆಂಬುದು ಮಹಾಪುರುಷರ ಶರೀರ ಮತ್ತು ಸ್ವರೂಪದಿಂದ ಕೆಲಸ ಮಾಡುವ ವಿಧಿ ವಿಶೇಷದ ಹೆಸರೇ. ಅಂದರೆ 4 ಕೈಗಳುಳ್ಳ ಶ್ರೀಕೃಷ್ಣನೋರ್ವನಿದ್ದ ಎಂದಲ್ಲ. ಶ್ರೀ ಭಗವಾನುವಾಚ.
सुदुर्दर्शमिदं रूपं दृष्टवानसि यन्मम देवाप्यस्य रूपस्य नित्यं दर्शनकाङ्क्षिणः. ಮಹಾತ್ಮನಾದ ಶ್ರೀಕೃಷ್ಣನು ಹೇಳಿದನು, ನೀನೀಗ ನೋಡಿದಂತಹ ನನ್ನೀ ರೂಪವು ಅತಿ ದುರ್ಲಭವಾದುದು. ಇದನ್ನು ದೇವತೆಗಳೂ ನೋಡಿರಲಾರರು. ಅವರಿಗೂ ಇದನ್ನು ನೋಡಬೇಕೆಂಬ ಆಸೆ. ವಸ್ತುತಃ ಬಹುಮಂದಿಗೆ ಸಜ್ಜನರಾರೆಂದು ಗೊತ್ತಾಗಲಾರದು. ಪೂಜ್ಯರಾದ ಸತ್ಸಂಗಿ ಮಹಾಸ್ವಾಮಿಗಳು ಅಂತಃಪ್ರೇರಣೆಯನ್ನು ಪಡೆಯುತ್ತಿದ್ದಂತಹ ಪೂರ್ಣ ಮಹಾಪುರುಷರು. ಆದರೆ ಜನರು ಅವರನ್ನು ಹುಚ್ಚರೆಂದು ತಿಳಿದಿದ್ದರು. ಕೆಲವು ಪುಣ್ಯಾತ್ಮರಿಗೆ ಇವರು ಸದ್ಗುರುಗಳೆಂದು ಆಕಾಶವಾಣಿ ಉಂಟಾಯಿತು. ಅಂತವರು ಮಾತ್ರ ಅವರನ್ನು ಹೃತ್ಪೂರ್ವಕವಾಗಿ ಹಿಡಿದುಕೊಂಡರು. ಅವರ ಸ್ವರೂಪವನ್ನು ಪಡೆದು ಸದ್ಗತಿ ಹೊಂದಿದರು. ಶ್ರೀಕೃಷ್ಣನು ಇದನ್ನೇ ಹೇಳುವನು. ಹೃದಯದಲ್ಲಿ ದೈವೀ ಸಂಪತ್ತು ಯಾರಿಗೆ ಜಾಗೃತವಾಗಿದೆಯೋ ಅವರೇ ಅದನ್ನು ಪಡೆದು ಸದ್ಗತಿ ಹೊಂದಿದರು. ಅವರನ್ನು ದರ್ಶಿಸಲು ದೇವತೆಗಳೂ ಸಹ ಆತೊರೆಯುವರು. ಹಾಗಾದರೆ ನೀನು ಯಜ್ಞ, ದಾನ, ವೇದ ಅಧ್ಯಯನಗಳಿಂದ ಪ್ರಾಪ್ತನಾಗುವೆಯಾ? ಆ ಮಹಾತ್ಮನು ಹೇಳುವನು, ನಾಹಂ ವೇದೈರ್ನ ತಪಸಾ ನ ದಾನೇನ ನ ಚೇಜ್ಜಯಾ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ. ವೇದಗಳಿಂದಾಗಲಿ, ತಪಸ್ಸಿನಿಂದಾಗಲಿ, ದಾನಗಳಿಂದಾಗಲಿ ಅಥವಾ ಯಜ್ಞದಿಂದಾಗಲಿ ಈ ರೀತಿಯಲ್ಲಿ ನನ್ನನ್ನು ನೋಡಲು ಸಾಧ್ಯವಿಲ್ಲ. ನೀನೀಗ ನನ್ನನ್ನು ಕಂಡಂತೆ ಕಾಣುವುದು ಸುಲಭವಲ್ಲ. ಹಾಗಾದರೆ ನಿಮ್ಮನ್ನು ಕಾಣಬಹುದಾದಂತಹ ಉಪಾಯವೇ ಇಲ್ಲವೇ? ಆತನು ಹೇಳುವನು, ಒಂದು ಉಪಾಯವಿದೆ. ಭಕ್ತ್ಯಾ ತ್ವನನ್ಯಯಾ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಹೇ ಶ್ರೇಷ್ಠ ತಪವುಳ್ಳ ಅರ್ಜುನನೇ, ಅನನ್ಯ ಭಕ್ತಿಯ ಮೂಲಕ, ಅಂದರೆ ಮತ್ತಾವ ದೇವತೆಯನ್ನೂ ಸ್ಮರಿಸದೆ ಅನನ್ಯ ಶ್ರದ್ಧೆಯಿಂದ ನನ್ನನ್ನು ಭಜಿಸುವವರು ಮಾತ್ರ ಈ ರೀತಿ ಪ್ರತ್ಯಕ್ಷವಾಗಿ ನೋಡಲು, ತತ್ವದ ಮೂಲಕ ಸಾಕ್ಷಾತ್ತಾಗಿ ತಿಳಿಯಲು ಹಾಗೂ ನನ್ನನ್ನು ಸೇರಲು ಸಮರ್ಥರಾಗುವರು. ಅಂದರೆ ಆತನ ಪ್ರಾಪ್ತಿಯಾಗುವ ಸುಗಮವಾದ ಮಾಧ್ಯಮ ಅನನ್ಯ ಭಕ್ತಿಯೊಂದೇ. ಕಡೆಯಲ್ಲಿ ಜ್ಞಾನವು ಭಕ್ತಿಯಲ್ಲಿಯೇ ಸೇರಿ ಹೋಗುವುದು. ಹಿಂದಿನ 7ನೇ ಅಧ್ಯಾಯದಲ್ಲಿ ಹೇಳಿದಂತೆ ಹಿಂದೆ ಆತನು ಹೇಳಿದುದು, ನಿನ್ನ ವಿನಃ ಬೇರಾರೂ ನೋಡಿಲ್ಲ, ನೋಡಲಾಗಿಲ್ಲ, ನೋಡಲಾಗುವುದೂ ಇಲ್ಲ. ಈಗ ಇಲ್ಲಿ ಅನನ್ಯ ಭಕ್ತಿ ಹೊಂದಿದ್ದರೆ ನೋಡುವುದಷ್ಟೇ ಅಲ್ಲ, ಸಾಕ್ಷಾತ್ತಾಗಿ ತಿಳಿದು ನನ್ನಲ್ಲಿ ಪ್ರವೇಶಿಸಲೂಬಹುದು. ಅಂದರೆ ಅರ್ಜುನ ಎನ್ನುವುದು ಓರ್ವ ಅನನ್ಯ ಭಕ್ತನ ಹೆಸರು, ಒಂದು ಸ್ಥಿತಿಯ ಹೆಸರು. ಅನುರಾಗವೇ ಅರ್ಜುನ. ಕಡೆಯಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು, ಮತ್ಕರ್ಮ ಕೃನ್ಮತ್ಪರಮೋ ಮದ್ಭಕ್ತಃ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಃ ಸಮಾಮೇತಿ ಪಾಂಡವ. ಎಲೆ ಅರ್ಜುನ, ಯಾವ ಪುರುಷನು ನಾನು ನಿರ್ದೇಶಿಸಿರುವ ಕರ್ಮ ಅರ್ಥಾತ್ ನಿಯತ ಕರ್ಮ, ಯಜ್ಞಾರ್ಥ ಕರ್ಮಗಳನ್ನು ಮಾಡುವನೋ, ಯಾವಾಗಲೂ ನನ್ನಲ್ಲಿ ಪರಾಯಣನಾಗಿರುವನೋ, ನನ್ನಲ್ಲಿ ಅನನ್ಯ ಭಕ್ತಿಯನ್ನು ತಾಳಿರುವನೋ, ಸಂಗವರ್ಜಿತ, ಸಂಗದೋಷದಲ್ಲಿದ್ದು ಈ ಕರ್ಮಗಳನ್ನು ಮಾಡಲಾಗದು. ಆದ್ದರಿಂದ ಸಂಗರಹಿತನಾಗಿ ಎಲ್ಲಾ ಪ್ರಾಣಿಗಳಲ್ಲಿ ಸಮಭಾವವುಳ್ಳವನಾಗಿರುವನೋ ಆತನು ನನ್ನನ್ನು ಸೇರುವನು. ಹಾಗಾದರೆ ಅರ್ಜುನನು ಯುದ್ಧ ಮಾಡಿದನೇ? ಪ್ರತಿಜ್ಞೆ ಮಾಡಿ ಆತನು ಜಯದ್ರಥಾದಿಗಳನ್ನು ಕೊಂದನೇ?
ನಿರ್ವೈರಃ ಸರ್ವಭೂತೇಷು. ಒಂದು ವೇಳೆ ಅವನೇ ಕೊಂದುದಾದರೆ ಭಗವಂತನನ್ನು ಪಡೆಯಲಾರನು, ಆದರೆ ಆತನು ಪಡೆದಿರುವನು. ಆದ್ದರಿಂದ ನಿಶ್ಚಿತವೇನೆಂದರೆ ಗೀತೆಯಲ್ಲಿ ಹೊರಗಿನ ಕೊಲೆ ಹೊಡೆದಾಟಗಳನ್ನು ಸಮರ್ಥನೆ ಮಾಡುವಂತಹ ಒಂದು ಶ್ಲೋಕವೂ ಇಲ್ಲ. ಯಾವಾತನು ನಿರ್ದಿಷ್ಟ ಕರ್ಮದ ಎಂದರೆ ಯಜ್ಞ ಪ್ರಕ್ರಿಯೆಯ ಆಚರಣೆ ಮಾಡುವನೋ, ಯಾವಾತನು ಅನನ್ಯ ಭಾವದಿಂದ ಬೇರಾರನ್ನೂ ಭಜಿಸದೆ ಆತನನ್ನೇ ಭಜಿಸುವನೋ, ಬೇರೊಬ್ಬರ ಸ್ಮರಣೆಯನ್ನು ಮಾಡುವುದಿಲ್ಲವೋ, ಸಂಘದೋಷದಿಂದ ಯಾವಾತನು ದೂರವಿರುವನೋ ಅವನು ಯುದ್ಧ ಮಾಡುವುದೆಂದರೇನು? ನಿಮ್ಮೊಡನೆ ಬೇರೆಯವರೊಬ್ಬರೂ ಇಲ್ಲವೆಂದ ಮೇಲೆ ಯಾರೊಂದಿಗೆ ಯುದ್ಧ? ಸಮಸ್ತ ಭೂತ ಪ್ರಾಣಿಗಳ ಬಗ್ಗೆ ಯಾರಲ್ಲಿ ವೈರಭಾವವೇ ಇಲ್ಲವೋ, ಮನಸ್ಸಿನಲ್ಲಿ ಸಹ ಒಬ್ಬರಿಗೆ ಹಿಂಸೆ ನೀಡಬೇಕೆಂಬ ಕಲ್ಪನೆ ಇಲ್ಲವೋ ಅವನು ಮಾತ್ರ ನನ್ನನ್ನು ಸೇರುವನು ಎಂದ ಮೇಲೆ ಅರ್ಜುನನು ಯುದ್ಧವನ್ನು ಕೈಗೊಂಡನೇ? ಎಂದಿಗೂ ಇಲ್ಲ. ವಸ್ತುತಃ ಸಂಘದೋಷದಿಂದ ದೂರವಾಗಿ ನೀವು ಅನನ್ಯ ಚಿಂತನಕ್ಕೆ ತೊಡಗುವಿರೋ, ನಿರ್ಧರಿತವಾದ ಯಜ್ಞ ಕ್ರಿಯೆಯಲ್ಲಿ ಪ್ರವೃತ್ತರಾಗುವಿರೋ, ಆಗ ಜೊತೆಯಲ್ಲೇ ಇರುವ ರಾಗದ್ವೇಷ ಕಾಮಕ್ರೋಧಾದಿ ದುರ್ಜಯ ಶತ್ರುಗಳು ಅಡ್ಡಿಯಾಗಿ ಎದುರಿಗೆ ನಿಲ್ಲುವು. ಅವುಗಳಿಂದ ಪಾರುಗಾಣುವುದೇ ಯುದ್ಧ. ನಿಷ್ಕರ್ಷೆ. ಈ ಅಧ್ಯಾಯದ ಆರಂಭದಲ್ಲಿ ಅರ್ಜುನನು ಹೇಳಿದನು, ಭಗವಾನ್, ನಿನ್ನ ವಿಭೂತಿಗಳ ಬಗ್ಗೆ ವಿಸ್ತಾರವಾಗಿ ಕೇಳಿದೆ. ಅದರಿಂದ ನನ್ನ ಮೋಹವೂ ಭಂಗವಾಯಿತು, ಅಜ್ಞಾನವೂ ದೂರವಾಯಿತು. ಆದರೆ ನೀವೇ ತಿಳಿಸಿರುವಿರಿ, ನಾನು ಎಲ್ಲೆಡೆಯಲ್ಲೂ ಇರುವೆನೆಂದು. ನೀವೇ ಘೋಷಿಸಿರುವಂತೆ ಅದನ್ನು ನಾನು ಪ್ರತ್ಯಕ್ಷವಾಗಿ ನೋಡಬಯಸುತ್ತೇನೆ. ಒಂದು ವೇಳೆ ನನಗೆ ನೋಡಲು ಸಾಮರ್ಥ್ಯವಿರುವುದಾದರೆ ದಯವಿಟ್ಟು ಅದೇ ಸ್ವರೂಪವನ್ನು ತೋರಿಸು. ಅರ್ಜುನನು ಪ್ರಿಯಮಿತ್ರನು, ಅನನ್ಯ ಸೇವಿ. ಆದ್ದರಿಂದ ಯೋಗೇಶ್ವರನಾದ ಶ್ರೀಕೃಷ್ಣನು ಮತ್ತಾವ ಮಾತನ್ನೂ ಆಡದೆ ತನ್ನ ವಿಶ್ವರೂಪವನ್ನು ತೋರಲಾರಂಭಿಸಿದನು. ನೋಡು, ನನ್ನೊಳಗೇ ಇರುವ ಸಪ್ತರ್ಷಿಗಳನ್ನು, ಅವರಿಗಿಂತಲೂ ಹಿಂದಿದ್ದ ಋಷಿಗಳನ್ನು ನೋಡು. ಬ್ರಹ್ಮ ವಿಷ್ಣು ಇವರನ್ನು ನೋಡು. ಎಲ್ಲೆಡೆಯಲ್ಲೂ ವ್ಯಾಪಿಸಿಕೊಂಡಿರುವ ನನ್ನ ತೇಜಸ್ಸನ್ನು ನೋಡು. ನನ್ನ ಶರೀರದ ಒಂದು ಮೂಲೆಯಲ್ಲಿರುವ ಒಂದು ಸ್ಥಾನದಲ್ಲಿ ನಿಂತು ಈ ಚರಾಚರ ಜಗತ್ತನ್ನು ನೋಡು. ಅರ್ಜುನನು ಕಣ್ಣು ತಿಕ್ಕಿಕೊಂಡು ನೋಡುತ್ತಲೇ ಇದ್ದುದನ್ನು ಇದೇ ರೀತಿಯಲ್ಲಿ ಯೋಗೇಶ್ವರನಾದ ಕೃಷ್ಣನು 2-3 ಶ್ಲೋಕಗಳವರೆಗೆ ಏಡೆ ಬಿಡದೆ ತೋರುತ್ತಾ ಹೋದನು. ಆದರೆ ಅರ್ಜುನನಿಗೆ ಮಾತ್ರ ಯಾವುದೊಂದೂ ಕಾಣಲಿಲ್ಲ. ಎಲ್ಲ ವಿಭೂತಿಗಳೂ ಆಗಲೂ ಶ್ರೀ ಯೋಗೇಶ್ವರನಲ್ಲಿದ್ದವು. ಆದರೆ ಅರ್ಜುನನಿಗೆ ಮಾತ್ರ ಆತನು ಓರ್ವ ಸಾಮಾನ್ಯ ವ್ಯಕ್ತಿಯಂತೆಯೇ ಕಂಡನು. ಅದನ್ನು ಇದೇ ರೀತಿ ತೋರುತ್ತಾ ತೋರುತ್ತಾ ಯೋಗೀಶ್ವರನಾದ ಶ್ರೀಕೃಷ್ಣನು ತಟ್ಟನೆ ಸುಮ್ಮನಾಗುವನು. ಆಮೇಲೆ ಹೇಳುವನು, ಅರ್ಜುನ, ನೀನು ಈ ಕಣ್ಣುಗಳಿಂದ ನನ್ನನ್ನು ನೋಡಲಾರೆ, ನಿನ್ನ ಬುದ್ಧಿಯಿಂದ ಪರೀಕ್ಷಿಸಲೂ ಸಹ ಆಗದು. ಆದ್ದರಿಂದ ನೀನು ನನ್ನೀ ರೂಪವನ್ನು ನೋಡುವಂತಹ ದೃಷ್ಟಿಯನ್ನು ನಿನಗೆ ನೀಡುವೆ. ಭಗವಂತನು ಎದುರಿಗೇ ನಿಂತಿದ್ದನು. ಅರ್ಜುನನು ನೋಡಿದನು. ಈಗ ನಿಜವಾಗಿ ನೋಡಿದನು. ನೋಡಿದ ಮೇಲೆ ತನ್ನ ಕ್ಷುಲ್ಲಕ ತಪ್ಪುಗಳ ಬಗ್ಗೆ ಕ್ಷಮಾಯಾಚನೆ ಮಾಡಿದನು. ಆ ತಪ್ಪುಗಳು ನಿಜವಾಗಿ ತಪ್ಪುಗಳಲ್ಲ. ಭಗವಾನ್, ನಿನ್ನನ್ನು ನಾನು ಕೃಷ್ಣನೆಂದೂ ಯಾದವನೆಂದೂ ಗೆಳೆಯನೆಂದೂ ಸಂಬೋಧಿಸಿರುವೆ. ಅದಕ್ಕಾಗಿ ನಿನ್ನ ಕ್ಷಮೆ ಕೇಳುತ್ತೇನೆ. ಶ್ರೀಕೃಷ್ಣನು ಕ್ಷಮಿಸಿಯೂ ಬಿಟ್ಟನು. ಏಕೆಂದರೆ ಅರ್ಜುನನ ಪ್ರಾರ್ಥನೆಯನ್ನು ಮನ್ನಿಸಿ ಆತನು ಸೌಮ್ಯ ರೂಪವನ್ನು ತಾಳಿದನು. ಆದ್ದರಿಂದ ಸಮಾಧಾನಗೊಂಡು ಅರ್ಜುನನಿಗೂ ಸಾಂತ್ವನೆ ಇತ್ತನು. ವಸ್ತುತಃ ಕೃಷ್ಣ ಎಂದು ಕರೆದಿದ್ದರೆ ಅದು ತಪ್ಪೇನಲ್ಲ. ಆತನು ಕಪ್ಪಗೆ ಇದ್ದನು, ಬೆಳ್ಳಗಿರಲಿಲ್ಲ. ಹುಟ್ಟಿದ್ದು ಸಹ ಯದುವಂಶವೇ. ಆದ್ದರಿಂದ ಯಾದವ ಎಂದುದರಲ್ಲೂ ತಪ್ಪಿಲ್ಲ. ಅರ್ಜುನನನ್ನು ತಾನೇ ಗೆಳೆಯನೆಂದು ಭಾವಿಸಿರುವಾಗ ಅರ್ಜುನನು ಗೆಳೆಯ ಎಂದು ಕರೆದುದರಲ್ಲಿ ತಪ್ಪೇನಿದೆ? ವಾಸ್ತವವಾಗಿ ಪ್ರತಿಯೋರ್ವ ಸಾಧಕನೂ ಮಹಾಪುರುಷನನ್ನು ಇದೇ ರೀತಿ ತಿಳಿಯುವನು. ಕೆಲವು ಮಂದಿ ಅವರ ರೂಪ ಆಕಾರಗಳನ್ನು ನೋಡಿ ಅದಕ್ಕೆ ತಕ್ಕಂತೆ ಸಂಬೋಧಿಸುವರು. ಕೆಲವರು ಅವರ ಕಸುಬಿಗೆ ತಕ್ಕಂತೆ ಸಂಬೋಧಿಸುವರು. ಕೆಲವು ಮಂದಿ ಅವರನ್ನು ತಮ್ಮ ಸಮವಯಸ್ಕರೆಂದು ತಿಳಿಯುವರು. ಅವರ ಯಥಾರ್ಥ ರೂಪ ಅವರಿಗೆ ತಿಳಿಯದು.
ಪರಮಾತ್ಮನ ಅಚಿಂತ್ಯ ಸ್ವರೂಪವೇನೆಂಬುದನ್ನು ಅರ್ಜುನನು ಅರ್ಥ ಮಾಡಿಕೊಂಡನು. ಈತನು ಕರಿಯನೂ ಅಲ್ಲ, ಬಿಳಿಯನೂ ಅಲ್ಲ, ಈತನಿಗೆ ಯಾವ ಕುಲವೂ ಇಲ್ಲ, ವಂಶವೂ ಇಲ್ಲ, ಇವನಾರಿಗೂ ಗೆಳೆಯನೂ ಅಲ್ಲ, ವೈರಿಯೂ ಅಲ್ಲ. ಈತನಿಗೆ ಸಮಾನರಾದವರು ಯಾರೂ ಇಲ್ಲವೆಂದ ಮೇಲೆ ಇವನಿಗೆ ಗೆಳೆಯನಾರು? ಸಮಾನತೆಯಲ್ಲಿ ಇವನು ಅಚಿಂತ್ಯ ಸ್ವರೂಪ. ಯಾರಿಗೆ ಈತನು ತಾನೇ ತೋರುವನೋ ಅವನು ಮಾತ್ರ ಇವನನ್ನು ನೋಡಬಲ್ಲನು. ಆದ್ದರಿಂದ ಅರ್ಜುನನು ತನ್ನ ಹಿಂದಿನ ತಪ್ಪುಗಳಿಗೆ ಕ್ಷಮೆ ಕೇಳಿದನು. ಈಗ ಕೃಷ್ಣ ಎಂದು ಹೇಳುವುದು ತಪ್ಪೆಂದ ಮೇಲೆ ಈತನ ನಾಮವನ್ನು ಜಪಿಸುವುದು ಹೇಗೆ? ಯೋಗೇಶ್ವರನಾದ ಶ್ರೀಕೃಷ್ಣನು ಯಾವುದನ್ನು ಜಪಿಸಲು ತಾನೇ ಒತ್ತಾಯ ಮಾಡಿದನೋ ಅದನ್ನು ಹೀಗೆಯೇ ಜಪಿಸಬೇಕೆಂದು ವಿಧಿಯನ್ನು ಸಹ ಹೇಳಿದನೋ ಆ ಜಪವನ್ನು ಅದೇ ವಿಧಿಯಿಂದ ಚಿಂತನ ಮನನ ಮಾಡಬೇಕು. ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರಂ. ಓಂ ಎಂಬುದು ಅಕ್ಷಯ ಬ್ರಹ್ಮದ ಪರ್ಯಾಯ. ಓ ಅಹಂ ಸ ಓಂ. ಯಾವುದು ವ್ಯಾಪ್ತವಾಗಿರುವುದೋ ಅದೇ ಸತ್ಯವು ನನ್ನಲ್ಲಿರುವುದು. ಇದೇ ಓಂಕಾರದ ಆಶಯ. ನೀವು ಇದನ್ನು ಜಪಿಸಿರಿ, ಆದರೆ ಧ್ಯಾನವು ಮಾತ್ರ ನನ್ನ ಮೇಲಿರಲಿ. ರೂಪ ತನ್ನದು, ನಾಮ ಓಂಕಾರ. ಚತುರ್ಭುಜ ರೂಪವನ್ನು ತೋರುವಂತೆ ಅರ್ಜುನನು ಪ್ರಾರ್ಥಿಸಿಕೊಂಡ ಪ್ರಕಾರ ಶ್ರೀಕೃಷ್ಣನು ಮತ್ತೆ ತನ್ನ ಸೌಮ್ಯ ರೂಪವನ್ನು ತಾಳಿದನು. ಅರ್ಜುನನೆಂದನು, ಭಗವಾನ್, ನಿನ್ನೀ ಸೌಮ್ಯ ಮಾನವ ರೂಪವನ್ನು ನೋಡಿ ನಾನು ಪುನಃ ಸಹಜ ಪ್ರಕೃತಿಗೆ ಬಂದಿರುವೆ. ಮನುಷ್ಯ ರೂಪವನ್ನು ತೋರುವಂತೆ ಕೇಳಿದೆ. ಅದೇ ರೀತಿ ಮಾನುಷಂ ರೂಪಂ ತೋರಿದೆ. ವಾಸ್ತವವಾಗಿ ಶಾಶ್ವತದಲ್ಲಿ ಪ್ರವೇಶಿಸಿರುವ ಯೋಗಿಯು ಶರೀರದಿಂದ ಇಲ್ಲಿ ಕುಳಿತಿರುವನು. ಹೊರಗೆ ನೋಡಲು 2 ಕೈಗಳಿಂದ ಕೆಲಸ ಮಾಡುವನು. ಜೊತೆಯಲ್ಲಿ ಅಂತರಾತ್ಮದಿಂದ ಪ್ರೇರಿತನಾಗಿ ಎಲ್ಲಿಂದಲ್ಲಾಗಲಿ ಯಾವ ಭಾವುಕನು ಸ್ಮರಿಸಿದರೂ ಒಮ್ಮೆಲೆ ಸರ್ವತ್ರವೂ ಆತನ ಹೃದಯದಿಂದ ಜಾಗೃತನಾಗಿ ಪ್ರೇರಕನ ರೂಪದಲ್ಲಿ ಕೆಲಸ ಮಾಡುವನು. ಹಸ್ತಗಳು ಕಾರ್ಯಪ್ರತೀಕ. ಚತುರ್ಭುಜ ಎಂದರೆ ಇದೇ. ಶ್ರೀಕೃಷ್ಣನು ಹೇಳಿದನು, ಅರ್ಜುನ, ನೀನಲ್ಲದೆ ನನ್ನೀ ರೂಪವನ್ನು ಬೇರಾರೂ ನೋಡಲಾಗಿಲ್ಲ, ಮುಂದೆಯೂ ಯಾರಿಗೂ ನೋಡಲಾಗದು. ಹಾಗಾದರೆ ಗೀತೆಯಿಂದ ನಮಗೇನೂ ಪ್ರಯೋಜನವಿಲ್ಲ. ಹಾಗಲ್ಲ. ಯೋಗೀಶ್ವರನಾದ ಶ್ರೀಕೃಷ್ಣನು ಹೇಳುವನು, ಒಂದು ಉಪಾಯ ಉಂಟು. ನನ್ನ ಅನನ್ಯ ಭಕ್ತನಾದವನು ನನ್ನನ್ನು ಬಿಟ್ಟು ಬೇರಾರನ್ನೂ ಸ್ಮರಿಸದೆ ನಿರಂತರವೂ ನನ್ನ ಚಿಂತನೆಯಲ್ಲೇ ಇರುವಾತನು. ತನ್ನ ಅನನ್ಯ ಭಕ್ತಿಯಿಂದ ನನ್ನನ್ನು ನೋಡಲು, ತಾತ್ವಿಕವಾಗಿ ತಿಳಿಯಲು ಹಾಗೂ ನನ್ನಲ್ಲಿ ಸುಲಭವಾಗಿ ಪ್ರವೇಶಿಸಲು ಅರ್ಹನಾಗುವನು. ಅಂದರೆ ಅರ್ಜುನನು ಅನನ್ಯ ಭಕ್ತನು. ಭಕ್ತಿಯನ್ನು ಸಹ ತಿಕ್ಕಿ ತೊಳೆದ ನಂತರ ಅದು ಅನುರಾಗವಾಗುವುದು. ಇಷ್ಟಕ್ಕೆ ಅನುರೂಪವಾಗಿ ಸೆಳೆತ. ಮಿಲಹಿನ ರಘುಪತಿ ಬಿನು ಅನುರಾಗ. ಅನುರಾಗವಿಲ್ಲದವನು ಎಂದೂ ಪಡೆಯಲಿಲ್ಲ, ಮುಂದೆ ಪಡೆಯುವುದೂ ಇಲ್ಲ. ಅನುರಾಗವಿಲ್ಲದೆ ಎಷ್ಟು ಯೋಗ ಮಾಡಿದರೇನು, ತಪವನ್ನಾಚರಿಸಿದರೇನು, ಅವನೆಂದೂ ಗೋಚರಿಸನು. ಆದ್ದರಿಂದ ಇಷ್ಟಕ್ಕೆ ಅನುರೂಪವಾದ ಪ್ರೇಮ ಅಥವಾ ಅನನ್ಯ ಭಕ್ತಿ ಇರಲೇಬೇಕಾದುದು ಅವಶ್ಯ. ಕಡೆಯಲ್ಲಿ ಶ್ರೀಕೃಷ್ಣನೆಂದನು, ನಾನು ನಿರ್ದೇಶಿಸಿರುವ ಕರ್ಮಗಳನ್ನು ಮಾಡು, ಅನನ್ಯ ಭಕ್ತಿಯಿಂದ ಮಾಡು, ನನಗೆ ಪೂರ್ತಿ ಶರಣಾಗಿ ಮಾಡು. ಆದರೆ ಸಂಘದೋಷಕ್ಕೆ ದೂರವಿದ್ದು ಮಾಡಬೇಕು. ಸಂಘದೋಷವಿದ್ದರೆ ಈ ಕರ್ಮಗಳು ನಡೆಯಲಾರವು. ಆದ್ದರಿಂದ ಸಂಘದೋಷವು ಈ ಕರ್ಮವನ್ನು ಸಂಪಾದಿಸಲು ಬಾಧಕವಾದುದು. ಯಾವಾತನು ವೈರಭಾವವನ್ನಿಟ್ಟುಕೊಂಡಿರುವುದಿಲ್ಲವೋ ಅವನೇ ನನ್ನನ್ನು ಪಡೆಯುವನು. ಸಂಘದೋಷವಿಲ್ಲದೆ ನಮ್ಮ ವಿನಃ ಅಲ್ಲಿ ಬೇರಾರೂ ಇಲ್ಲವಾಗಿ ಯಾರ ಮೇಲೂ ಯಾವುದೊಂದು ವೈರಭಾವವನ್ನು ಮನಸ್ಸಿನಲ್ಲೂ ಯೋಚಿಸದೆ ಇರುವ ಕಡೆ ಯುದ್ಧವೆಲ್ಲಿಂದ ಬಂತು? ಅದಕ್ಕೆ ಅವಕಾಶವೇ ಇಲ್ಲ. ಹೊರಗೆ ಪ್ರಪಂಚದಲ್ಲಿ 108 ಜಗಳಗಳು ನಡೆಯುತ್ತಲೇ ಇರುವು. ಆದರೆ ವಿಜಯವೆಂಬುದು ಗೆದ್ದವರಿಗೂ ದೊರೆಯದು. ದುರ್ಜಯವಾದ ಸಂಸಾರವೆಂಬ ಶತ್ರುವನ್ನು ಅಸಂಗತಿ ಎಂಬ ಶಸ್ತ್ರದಿಂದ ತುಂಡು ಮಾಡಿ ಪರಮವನ್ನು ಪ್ರವೇಶಿಸುವುದೇ ವಿಜಯ. ಅದು ಸೋಲೆಂಬುದನ್ನೇ ಕಾಣದು. ಈ ಅಧ್ಯಾಯದಲ್ಲಿ ಮೊದಲು ಯೋಗೇಶ್ವರನಾದ ಶ್ರೀಕೃಷ್ಣನು ಅರ್ಜುನನಿಗೆ ದೃಷ್ಟಿಯಿತ್ತನು. ನಂತರ ತನ್ನ ವಿಶ್ವರೂಪವನ್ನು ತೋರಿದನು. ಆದ್ದರಿಂದ
ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾ ಸೂಪನಿಷತ್ಸ್ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ವಿಶ್ವರೂಪದರ್ಶನ ಯೋಗೋ ನಾಮ ಏಕಾದಶೋಧ್ಯಾಯ. ಈ ರೀತಿ ಶ್ರೀಮದ್ಭಗವದ್ಗೀತಾ ರೂಪಿ ಉಪನಿಷತ್ ಹಾಗೂ ಬ್ರಹ್ಮವಿದ್ಯೆಯು ಯೋಗಶಾಸ್ತ್ರ ವಿಷಯಕವಾದ ಶ್ರೀ ಕೃಷ್ಣಾರ್ಜುನ ಸಂವಾದದಲ್ಲಿ ವಿಶ್ವರೂಪ ದರ್ಶನ ಯೋಗ ಎಂಬ 11ನೇ ಅಧ್ಯಾಯವು ಪೂರ್ಣವಾಗಿದೆ. ಇತಿ ಶ್ರೀಮತ್ ಪರಮಹಂಸ ಪರಮಾನಂದಸ್ಯ ಶಿಷ್ಯ ಸ್ವಾಮಿ ಅಡಗಡಾನಂದ ಕೃತೆ ಶ್ರೀಮದ್ಭಗವದ್ಗೀತಾಯ ಯಥಾರ್ಥ ಗೀತಾ ಭಾಷ್ಯೆ ವಿಶ್ವರೂಪ ದರ್ಶನ ಯೋಗೋ ನಾಮ ಏಕಾದಶೋಧ್ಯಾಯ. ಈ ರೀತಿ ಶ್ರೀಮತ್ ಪರಮಹಂಸ ಪರಮಾನಂದರ ಶಿಷ್ಯ ಸ್ವಾಮಿ ಅಡಗಡಾನಂದರಿಂದ ರಚಿಸಲ್ಪಟ್ಟ ಶ್ರೀಮದ್ಭಗವದ್ಗೀತೆಯ ಯಥಾರ್ಥ ಗೀತಾಸಾರ ವಿಶ್ವರೂಪ ದರ್ಶನ ಯೋಗೋ ಎಂಬ 11ನೇ ಅಧ್ಯಾಯವು ಸಮಾಪ್ತಿಯಾಗಿದೆ. ಹರಿ ಓಂ ತತ್ಸತ್.